ಈಗ ಟಿಪಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಆ್ಯಕ್ಚುಲಿ ವೆನ್ ದರ್ ಇಸ್ ಅ ಬುಲ್ ರನ್ ಯೂಶಲಿ ಆ್ಯಕ್ಚುಲಿ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ತುಂಬ ಮೇಲಕ್ಕೆ ಹೋಗುತ್ತೆ ವೆನ್ ಕಂಪೇರ್ ಟು ದ ಲಾರ್ಜ್ ಕ್ಯಾಪ್. ಎಲ್ಲ ಕಂಪನೀಸ್ದು ಅವ್ರದ್ದು ಶೇರ್ಸ್ ಎಲ್ಲ ಬೀಳ್ತಾ ಇರುತ್ತೆ. ಅವ್ರ ಶೇರ್ಸ್ ಯಾಕೆ ಬೀಳುತ್ತೆ ಅಂತ ಹೇಳಿದ್ರೆ ಬೇಸಿಕಲಿ ಅವ್ರಿಗೆ ಸೇಲ್ಸ್ ಚೆನ್ನಾಗಿ ಆಗ್ತಿರಲ್ಲ. ಯಾತಕ್ಕೆ ಅದಾಗತ್ತೆ ಅಂತ ಹೇಳಿದ್ರೆ ಬಿಕಾಸ್ ಡಿಮ್ಯಾಂಡ್ ವುಡ್ ಹ್ಯಾವ್ ಸ್ಲೋಡ್ ಡೌನ್ ಮೇಜರ್ಲಿ. ಒಂದು ಕಂಪನಿದ ಶೇರ್ ಪ್ರೈಸಸ್ ಇನ್ಕ್ರೀಸ್ ಆಗಬೇಕು ಅಂತ ಹೇಳಿದ್ರೆ ದ ಕಂಪನಿ ಹ್ಯಾಸ್ ಟು ಬಿ ಡೂಯಿಂಗ್ ವೆಲ್. ಅವ್ರದ್ದು ಟಾಪ್ ಲೈನ್ ಬಾಟಮ್ ಲೈನ್ಸ್ ಎಲ್ಲ ಅದೆಲ್ಲ ಚೆನ್ನಾಗಿರಬೇಕು ಬಿಕಾಸ್ ದಟ್ ಈಸ್ ಅ ಪ್ರೈಮರಿ ಕ್ರೈಟೀರಿಯಾ. ಅದು ಚೆನ್ನಾಗಿದ್ರೇ ಆಕ್ಚುಲಿ ಪೀಪಲ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ದೋಸ್ ಕಂಪನೀಸ್. ಹಲೋ ನಮಸ್ಕಾರ, ದಿಸ್ ಇಸ್ ರಮೇಶ್ ಫಾರ್ ಈ ದಿನ. ಲಾಸ್ಟ್ ಒಂದು 2-3 ಎಪಿಸೋಡ್ಸ್ ಇದರಿಂದ ನಾನು ಐ ಬಿನ್ ಟಾಕಿಂಗ್ ಅಬೌಟ್ ಇನ್ವೆಸ್ಟಿಂಗ್, ಯಾವುದಾದ್ರು ಡಿಫ್ರೆಂಟ್ ಕ್ಲಾಸಸ್ ಆಫ್ ಇನ್ವೆಸ್ಟಿಂಗ್ ಏನೇನಿದೆ, ಆಮೇಲೆ ಅದರಲ್ಲಿ ಏನು ಒಂದು ಯೂಶುವಲಿ ಮಿಸ್ಟೇಕ್ಸ್ ಏನು ಮಾಡ್ತಾರೆ, ಅದಾದಮೇಲೆ ಪರ್ಟಿಕ್ಯುಲರ್ಲಿ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಐ ಸ್ಪೋಕ್ ಅಬೌಟ್ ಮ್ಯೂಚುವಲ್ ಫಂಡ್ಸಲ್ಲಿ ಹೆಂಗೆಲ್ಲ ಚೂಸ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಸೊ ಇವತ್ತು ಆ್ಯಕ್ಚುಲಿ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ದಿಸ್ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಯೂಶುವಲಿ ಯಾಕೆ ಲಾರ್ಜ್ ಕ್ಯಾಪ್ಗಿಂತ ಇಟ್ ಡಸ್ ವೆಲ್ ಇನ್ ಅ ಬುಲ್ ಮಾರ್ಕೆಟ್ ಆ್ಯಂಡ್ ಆಮೇಲೆ ಇನ್ನು ಬೇರ್ ಮಾರ್ಕೆಟ್ ಒಂದು ಸ್ವಲ್ಪ ಏತಕ್ಕೆ ಅದು ಬಿದೋಗುತ್ತೆ ಏನು ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಕೊಂಡು ಅದ್ರ ಬಗ್ಗೆ ಎಲ್ಲ ನೋಡೋಣ ಅಂಥೇಳಿ. ಇವಾಗ ಆ್ಯಕ್ಚುಲಿ ಬಿಫೋರ್ ಐ ಗೆಟ್ ಇನ್ ಟು ದಟ್ ದೆನ್ ಒನ್ ವೆರಿ ಕ್ವಿಕ್ ಲಿಟಲ್ ಅಡ್ವೈಸ್. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇದಕ್ಕೆ ಮ್ಯೂಚುವಲ್ ಫಂಡ್ಸ್ಗೆ ಏನೆಲ್ಲ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಆ್ಯಂಡ್ ಮೆಟ್ರಿಸಸ್ ಯೂಸ್ ಮಾಡಿಕೊಂಡು ಅದನ್ನು ಚೂಸ್ ಮಾಡಬೇಕು ಅಂತ ಹೇಳಿದ್ದೆ. ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಆ್ಯಕ್ಚುಲಿ ಯು ಕ್ಯಾನ್ ಡೂ ದ್ಯಾಟ್. ಆರ್ ಆ್ಯಕ್ಚುಲಿ ನೀವು ಕ್ವಿಕ್ಕಾಗಿ ಏನಾದರೂ ಒಂದು ಲಿಟಲ್ ಬ್ಯಾಕ್ ಆಫ್ ದ ಅನ್ವೆಲೋಪ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಆ ಥರ ಏನಾದರೂ ಒಂದು ಕ್ವಿಕ್ ಅಡ್ವೈಸ್ ಬೇಕು ಅಂತ ಹೇಳಿದ್ರೆ ಎ ಬಂಚ್ ಆಫ್ ದಿಸ್ ಥಿಂಗ್. ಆ್ಯಕ್ಚುಲಿ ಫಸ್ಟ್ ಒಂದು ಇಂಡೆಕ್ಸ್ ಫಂಡ್ಸ್. ಆ್ಯಕ್ಚುಲಿ ಯಾವ್ದಾದ್ರು ಒಂದು ಇಂಡೆಕ್ಸ್ ಫಂಡ್ಸ್ ತೊಗೊಂಡ್ಬಿಟ್ರೆ ಇಂಡೆಕ್ಸ್ ಫಂಡ್ಸ್ ಆರ್ ಮೋರ್ ಸೇಫರ್ ಆ್ಯಂಡ್ ಇಟ್ ವಿಲ್ ಗಿವ್ ಯು ಗುಡ್ ರಿಟರ್ನ್ಸ್. ಆಮೇಲೆ ದೆನ್ ಲಾರ್ಜ್ ಕ್ಯಾಪ್ ಫಂಡ್ ಒಂದು ಇಟ್ಕೋಬೇಕು. ಆಮೇಲೆ ಮಲ್ಟಿ ಕ್ಯಾಪ್ ಫಂಡ್ ಒಂದು ಇಟ್ಕೋಬೇಕು. ಮಲ್ಟಿ ಕ್ಯಾಪ್ ಫಂಡಲ್ಲಿ ಆಸ್ ಎ ಸೆಡ್ ಆ್ಯಕ್ಚುಲಿ ಇಟ್ ವಿಲ್ ಹ್ಯಾವ್ ಆಲ್ ದ 3 ಇದರಲ್ಲಿ ಅವರು ಹಾಕಿರ್ತಾರೆ, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್. ಅಲ್ಲಿ ಶಫಲ್ ಮಾಡ್ತಾ ಇರ್ತಾರೆ ಆ್ಯಂಡ್ ಇಟ್ ಇಸ್ ರೆಗ್ಯುಲೇಟೆಡ್ ಬೈ ಸೆಬಿ ಆಲ್ಸೋ ಅಂತ ಹೇಳಿದ್ದೆ. ಆಮೇಲೆ ಒಂದು ಸ್ಮಾಲ್ ಕ್ಯಾಪು ಒಂದು ಇಟ್ಕೋಬೇಕು. ಆಮೇಲೆ ದೆನ್ ಆ್ಯಕ್ಚುಲಿ ಒಂದು ವ್ಯಾಲ್ಯೂ ಫಂಡ್ಸ್ ಆ್ಯಂಡ್ ಆರ್ ಕಾಂಟ್ರಾ ಫಂಡ್ಸ್ ಈ ಥರ ಒಂದು ಕಾಂಬಿನೇಷನಲ್ಲಿ ಒಂದು ಇಟ್ಕೊಂಡ್ರೆ ಆ್ಯಕ್ಚುಲಿ ದಿಸ್ ವಿಲ್ ಬಿ ಎ ಗುಡ್ ಇನ್ವೆಸ್ಟ್ಮೆಂಟ್ ಇನ್ ದ ಮ್ಯೂಚುವಲ್ ಫಂಡ್ಸ್. ಸೊ ಅದಾದಮೇಲೆ ದೆನ್ ಆ್ಯಕ್ಚುಲಿ ಐ ವಾಂಟೆಡ್ ಟು ಟಾಕ್ ಅಬೌಟ್ ಈಗ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತ ಹೇಳ್ಬಿಟ್ಟು ದೆರ್ ಆರ್ ಡಿಫ್ರೆಂಟ್ ಥಿಂಗ್ಸ್ ಅಲ್ಲ ಇನ್ ದ ಸ್ಟಾಕ್ ಮಾರ್ಕೆಟ್ ಇದರಲ್ಲಿ. ಸೊ ಇವಾಗ ಇದು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ಸ್ ಅಂತ ಹೇಳಿದ್ರೆ ಏನು, ಸ್ಮಾಲ್ ಕ್ಯಾಪ್ ಅಂದರೆ ಏನು ಅಂತ ಹೇಳಿದ್ರೆ ಇಟ್ ಇಸ್ ಆಲ್ ಬಿಕಾಸ್ ಆಫ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಸೊ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತ ಡಿಸೈಡ್ ಆಗಿಬಿಟ್ಟು ಅದ್ರ ಮೇಲೆ ಆ್ಯಕ್ಚುಲಿ ದೇ ವಿಲ್ ಸೇ ಹೆಂಗೆ ಯಾವ್ಯಾವುದು ಇದು ಅಂತ ಹೇಳ್ತಾರೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ಆ್ಯಕ್ಚುಲಿ ಇವಾಗ ಲೆಟ್ ಅಸ್ ಸೇ ಯಾವುದೋ ಒಂದು XYZ ಯಾವುದೋ ಒಂದು ಕಂಪ್ನಿ ಇದೆ ಅಂತ ಹೇಳಿದ್ರೆ ಆ ಕಂಪ್ನಿಗೆ ಆ್ಯಕ್ಚುಲಿ ಇಫ್ ದೇ ಹ್ಯಾವ್ ಅಬೌಟ್ 1 lakh ಶೇರ್ಸ್ ಇಟ್ಕೊಂಡು ಅವ್ರದ್ದು ಇರುತ್ತೆ, ಟೋಟಲ್ ಶೇರ್ಸ್ ಇರುತ್ತೆ. ಅದರಲ್ಲಿ 50% ಶೇರ್ಸ್ ವಿಲ್ ಬಿ ಹೆಲ್ಡ್ ಬೈ ದ ಫೌಂಡರ್ಸ್ ಆ್ಯಂಡ್ 50% ಶೇರ್ಸ್ ವಿಲ್ ಬಿ ಅದು ಆ್ಯಕ್ಚುಲಿ ಬೇರೆಯವರು ಎಲ್ಲ ರಿಟೇಲರ್ಸು ಮತ್ತು ಇವರೆಲ್ಲ ಮಿಕ್ಕಿದವರೆಲ್ಲ IPO ಹೋದಾಗ ಅವರೆಲ್ಲ ಅದರಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಅ ಪಬ್ಲಿಕ್ಲಿ ಟ್ರೇಡೆಡ್ ಕಂಪನಿ. ಸೊ ಹಂಗಿದ್ದಾಗ ಆ್ಯಂಡ್ ಆಮೇಲೆ ಒಂದು ಪರ್ಟಿಕ್ಯುಲರ್ ಡೇ, ನೆನ್ನೆ ಅಥವಾ ಇವತ್ತು, ವಾಟ್ ಎವರ್ ಇಟ್ ಇಸ್, ಸೊ ದ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಸ್ 100 rupees ಅಂತ ತಿಳ್ಕೊಳ್ಳೋಣ. ಸೊ ದ ಮಾರ್ಕೆಟ್ ಕ್ಯಾಪ್ ಆಫ್ ದಿಸ್ XYZ ಕಂಪನಿ ಅಂತ ಹೇಳಿದ್ರೆ ಇಟ್ ವಿಲ್ ಬಿ 50,000 ಶೇರ್ಸ್ ಬಿಕಾಸ್ 50,000 ಮಾತ್ರನೇ ಆ್ಯಕ್ಚುಲಿ ಹೆಲ್ಡ್ ಬೈ ದ ಪಬ್ಲಿಕ್. ಸೊ ದಟ್ ಈಸ್ ವಾಟ್ ಇಸ್ ದ ಔಟ್ಸ್ಟ್ಯಾಂಡಿಂಗ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಂತ ಹೇಳ್ತಾರೆ. ಸೊ ನಾಟ್ 1 lakh, 50,000 ಮಲ್ಟಿಪ್ಲೈಡ್ ಬೈ 100 ದಟ್ ವಿಲ್ ಕಮ್ ಟು 50 lakhs. ಸೊ 50 lakhs ವಿಲ್ ಬಿ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ ದ XYZ ಕಂಪನಿ. ಓಕೆ, ಸೊ ಈ ಥರನೇ ಆ್ಯಕ್ಚುಲಿ ಡಿಫೈನ್ ಆಗುತ್ತೆ. ಆ್ಯಂಡ್ ಆಮೇಲೆ ಎಲ್ಲನೂ ಆ್ಯಕ್ಚುಲಿ ಈ ಥರ ಎಷ್ಟೊಂದು ಕಂಪನೀಸ್ಗಳಿದೆ. ಆ್ಯಕ್ಚುಲಿ NSEನಲ್ಲಿ ಇದರ ಅಬೌಟ್ 2,500 2,600 ಕಂಪನೀಸ್ ಇದೆ. ಮತ್ತು ಆಮೇಲೆ BSEನಲ್ಲಿ ಅಬೌಟ್ 5,600-700 ಕಂಪನೀಸ್ ಇದೆ. ಸೊ ಟೋಟಲಿ ಪುಟ್ ಟುಗೆದರ್ ಅಬೌಟ್ 8,400 ಕಂಪನೀಸ್ ಆಡ್ ಎಲ್ಲ ಲಿಸ್ಟ್ ಆಗಿದೆ. ಸೊ ಇದು ಎಲ್ಲದರಲ್ಲೂ ಆ್ಯಕ್ಚುಲಿ ಅದನ್ನೆಲ್ಲನೂ ಅದರದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಲ್ಲ ತೊಗೊಂಡ್ಬಿಟ್ಟು ಅದನ್ನು ಒಂದು ರಿವರ್ಸ್ ಆರ್ಡರಲ್ಲಿ ಹಾಕೊಂಬಂದರೆ ಅಂದರೆ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಫಸ್ಟ್, ಅಲ್ಲಿಂದ ಕೆಳಗಡೆ ಮಿಕ್ಕಿದೆಲ್ಲ ಬಂತು ಅಂತ ಹೇಳಿದ್ರೆ ದ ಟಾಪ್ 100 ಫ್ರಮ್ 1 to 100 ಇಸ್ ಕಾಲ್ಡ್ ಆಸ್ ಅ ಲಾರ್ಜ್ ಕ್ಯಾಪ್ ಕಂಪನೀಸ್. ಆ್ಯಂಡ್ ದೆನ್ 101 to 250, 150 ಮಧ್ಯದ್ದು ದೇ ಆರ್ ಕಾಲ್ಡ್ ಆಸ್ ದ ಮಿಡ್ ಕ್ಯಾಪ್ ಕಂಪನೀಸ್. ಆ್ಯಂಡ್ ದೆನ್ 251 to 500, 250 ಕಂಪನೀಸ್ ಆರ್ ಕಾಲ್ಡ್ ಆಸ್ ಅ ಸ್ಮಾಲ್ ಕ್ಯಾಪ್ ಫಂಡ್. ಸೊ ಈ ಥರನೇ ಆ್ಯಕ್ಚುಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಅಂತ ಡಿವೈಡ್ ಮಾಡಿದ್ದಾರೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಆಮೇಲೆ ಇನ್ ಜನರಲ್ ಆ್ಯಕ್ಚುಲಿ ಇಫ್ ಯು ವಾಂಟ್ ಟು ನೋ ಎ ಕೈಂಡ್ ಆಫ್ ಥಂಬ್ ರೂಲ್
ಯಾವುದು ಆ್ಯಕ್ಚುಲಿ ಲಾರ್ಜ್ ಕ್ಯಾಪ್ ಇದು ಅಂದರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಂತ ಹೇಳಿದ್ರೆ ಎನಿಥಿಂಗ್ ವಿಚ್ ಇಸ್ ಲೆಸರ್ ದೆನ್ 5,000 crores ಆಫ್ ಮಾರ್ಕೆಟ್ ಕ್ಯಾಪ್ ಇಸ್ ಇಟ್ ಕಮ್ಸ್ ಅಂಡರ್ ದ ಸ್ಮಾಲ್ ಕ್ಯಾಪ್. ಆಮೇಲೆ 5,000 crores to 20,000 crores ಮಧ್ಯದಲ್ಲಿರೋದೆಲ್ಲನೂ ಇಟ್ ಫಾಲ್ಸ್ ಇನ್ ಟು ದ ಮಿಡ್ ಕ್ಯಾಪ್ ಆ್ಯಂಡ್ ಎನಿಥಿಂಗ್ ಅಬೌವ್ 20,000 crores ಇಟ್ ಕಮ್ಸ್ ಅಂಡರ್ ದ ಲಾರ್ಜ್ ಕ್ಯಾಪ್. ಸೊ ದಟ್ ಈಸ್ ಹೌ ಇದನ್ನೆಲ್ಲ ಡಿಫೈನ್ ಮಾಡಿದ್ದಾರೆ, ಇದನ್ನೆಲ್ಲ ಇದು ಮಾಡಿದ್ದಾರೆ. ಆಮೇಲೆ ಕ್ವಿಕ್ಲಿ ಆ್ಯಕ್ಚುಲಿ ಒಂದು ಕೈಂಡ್ ಆಫ್ ಟಾಪ್ 10 ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತ ನೋಡ್ಕೊಂಡು ಬಂದರೆ ರಿಲಯನ್ಸ್ ಇಸ್ ದ ಫಸ್ಟ್ ಒನ್. ರಿಲಯನ್ಸ್ ಇಸ್ ದ ನಂಬರ್ 1, ದ ಕೈಂಡ್ ಆಫ್ ಟಾಪ್ ಮೋಸ್ಟ್ ಲಾರ್ಜ್ ಕ್ಯಾಪ್ ಫಂಡ್. ಅದು ಆ್ಯಕ್ಚುಲಿ ದಟ್ ಈಸ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಸ್ 20 lakh crores. HDFC, the second one, that is 15 lakh crores. TCS, 12.35 lakh crores. Bharti Airtel is about 12.06 lakh crores. ICICI Bank, 10.24 lakh crores. State Bank of India, 7.21 lakh crores. Infosys, 6.79 lakh crores. LIC is 5.92 lakh crores. Bajaj Finance is 5.74 lakh crores. And Hindustan Unilever is 5.49 lakh crores. So, ಈ ಥರದ್ದು ಇದು ಹೀಗೆ ಹೋಗುತ್ತೆ. I just wanted to give you a representative on the 10 kind of top 10 ಇದು ಹೇಳೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ರಿಸ್ಕ್ ಆ್ಯಂಡ್ ರಿವಾರ್ಡ್ಸ್ ಅಂತ ನೋಡ್ಕೊಂಡು ಬಂದರೆ ಏನಾಗುತ್ತೆ, ಆ್ಯಕ್ಚುಲಿ ಲಾರ್ಜ್ ಕ್ಯಾಪ್ ಇಸ್ ವೆರಿ ವೆರಿ ಲೋ ರಿಸ್ಕ್. ಯಾಕಂದರೆ ಅದರಲ್ಲಿ ಜಾಸ್ತಿ ಅದು ಬಿಕಾಸ್ ಇಟ್ಸ್ ಅ ವೆರಿ ಹ್ಯೂಜ್ ಕಂಪನಿ, ಅದರಲ್ಲೆಲ್ಲನೂ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಲ್ಲ ಬಿಗ್ ಇವರು ಇರ್ತಾರೆ. ಆ್ಯಂಡ್ ಯಾಕೆ ಅವ್ರದ್ದು ಎಲ್ಲ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ಬಿಕಾಸ್ ಎಲ್ಲರೂ ಅವ್ರ ಕಂಪನೀಸಲ್ಲೇ ಹೂಡಿಕೆ ಮಾಡಬೇಕು. ಯಾಕೆ ಅವ್ರ ಕಂಪನಿಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ದೋಸ್ ಆರ್ ಬಿಗ್ ಕಂಪನೀಸ್. ಸೊ ಬಿಗ್ ಕಂಪನೀಸ್ ಅವ್ರದ್ದು ಫಿನಾನ್ಷಿಯಲ್ ರಿಸಲ್ಟ್ಸ್ ಯಾವಾಗಲೂ ರೆಗ್ಯುಲರ್ ಆಗಿ ವೆರಿ ಗುಡ್ ಫಿನಾನ್ಷಿಯಲ್ ರಿಸಲ್ಟ್ಸ್ ಕೊಟ್ಕೊಂಡು ಬಂದಿರ್ತಾರೆ. ದೇ ವಿಲ್ ಹ್ಯಾವ್ ವೆರಿ ಗುಡ್ ಪ್ರಾಡಕ್ಟ್ಸ್, ದೇ ವಿಲ್ ಹ್ಯಾವ್ ವೆರಿ ಗುಡ್ ಸರ್ವಿಸಸ್ and they will have very good kind of product development or research and development, and amele they will have better kind of the sales and distribution, and amele olle customer support irutte. Adadmele actually they will also, the most importantly, they will have the best corporate governance. ಸೊ ಇದೆಲ್ಲ ಇರೋದ್ರಿಂದ ಅವರು ರೆಗ್ಯುಲರ್ ಆಗಿ ಒಳ್ಳೆ ದೇ ವಿಲ್ ಬಿ ಗಿವಿಂಗ್ ವೆರಿ ಗುಡ್ ರಿಸಲ್ಟ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ರೆಗ್ಯುಲರ್ ಆಗಿ ಒಂದು ಸ್ಟೇಬಲ್ ಒಳ್ಳೆ ಒಂದು ರಿಸಲ್ಟ್ಸ್ ಕೊಟ್ಕೊಂಡು ಬರ್ತಾ ಇರ್ತಾರೆ. ದಟ್ ಈಸ್ ವೈ ಎವ್ರಿಬಡಿ ವಾಂಟ್ಸ್ ಟು ಇನ್ವೆಸ್ಟ್ ಇನ್ ದೋಸ್ ಕಂಪನೀಸ್. ಸೊ ದಟ್ ಈಸ್ ವೈ ದೋಸ್ ಆರ್ ಕಾಲ್ಡ್ ಆಸ್ ದ ಲಾರ್ಜ್ ಕಂಪನೀಸ್ ಆ್ಯಂಡ್ ಲಾರ್ಜ್ ಕ್ಯಾಪ್ ಕಂಪನೀಸ್, ಆ್ಯಂಡ್ ದೇ ಆರ್ ಲೋ ರಿಸ್ಕಿ. ಓಕೆ, ಆ್ಯಂಡ್ ದೆನ್ ಬಟ್ ಅದರಲ್ಲಿ ಏನಾಗುತ್ತೆ, ಇಟ್ ಬಿಕಮ್ಸ್ ಆಲ್ಸೋ ಲಿಟಲ್ ಲೋ ರಿಟರ್ನ್ಸ್ ಬರುತ್ತೆ ಅದರಿಂದ ರಿಲೇಟಿವ್ಲಿ. ನಾಟ್ ಲೋ ರಿಟರ್ನ್ಸ್ ಅಂತ ಹೇಳಿದ್ರೆ ತುಂಬ ಲೋ ಅಂತ ಹೇಳಕ್ಕೆ ಬರಲ್ಲ, ಬಟ್ ಆದರೆ ರಿಲೇಟಿವ್ಲಿ ವೆನ್ ಕಂಪೇರ್ ಟು ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್. ಸೊ ದಟ್ ಈಸ್ ವಾಟ್ ಐ ಆಮ್ ಕಂಪೇರಿಂಗ್ ಅಗೇನ್ಸ್ಟ್. ಸೊ ಇದು ಯಾತಕ್ಕೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಲಾರ್ಜ್ ಕ್ಯಾಪ್ ಕಂಪನೀಸ್ ದೇ ವಿಲ್ ಆಲ್ವೇಸ್ ಬಿ ಆನ್ ಎ ಲಿಟಲ್ ಹೈಯರ್ ಪ್ರೀಮಿಯಮ್ ಬಿಕಾಸ್ ಎವ್ರಿಬಡಿ ವಾಂಟ್ಸ್ ಟು ಇನ್ವೆಸ್ಟ್ ಇನ್ ದ್ಯಾಟ್ ಅಲ್ವಾ. ಹಾಗಾಗಿ ಅವ್ರದ್ದು ಪ್ರೀಮಿಯಮ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದು ಆ್ಯಕ್ಚುಲಿ ನಿಮಗೆ ತುಂಬ ಇಟ್ ವಿಲ್ ನಾಟ್ ಗಿವ್ ಯು ಎ ವೆರಿ ಗುಡ್ kind of move. So when compared to mid cap and small cap, once again, so relativity ಮಾತ್ರನೇ ಮಾತಾಡ್ತಿರೋದು. ಸೊ ಹಾಗಾಗಿ ಆ್ಯಕ್ಚುಲಿ ಮಿಡ್ ಕ್ಯಾಪ್ ಏನಾಗುತ್ತೆ, ಇಟ್ ವಿಲ್ ಬಿ ರಿಲೇಟಿವ್ಲಿ ಇಟ್ ಈಸ್ ಮೋರ್ ರಿಸ್ಕಿಯರ್ ದ್ಯಾನ್ ದ ಲಾರ್ಜ್ ಕ್ಯಾಪ್ ಆ್ಯಂಡ್ ಇಟ್ ವಿಲ್ ಆಲ್ಸೋ ಗಿವ್ ಯು ಬೆಟರ್ ರಿಟರ್ನ್ಸ್ ದ್ಯಾನ್ ದ ಲಾರ್ಜ್ ಕ್ಯಾಪ್. ಸ್ಮಾಲ್ ಕ್ಯಾಪ್ ಅಗೈನ್ ಇಟ್ ವಿಲ್ ಬಿ ರಿಲೇಟಿವ್ಲಿ ಮೋರ್ ರಿಸ್ಕಿಯರ್ ದ್ಯಾನ್ ದ ಮಿಡ್ ಕ್ಯಾಪ್ ಆ್ಯಂಡ್ ದೆನ್ ಇಟ್ ವಿಲ್ ಗಿವ್ ಯು ದ ಬೆಸ್ಟ್ ಆಫ್ ದ ರಿಟರ್ನ್ಸ್. ಸೊ ಈ ಥರನೇ ಇದೆಲ್ಲನೂ ಇದಾಗಿದೆ. ಆ್ಯಂಡ್ ಆಮೇಲೆ ಜನರಲಿ ಸ್ಪೀಕಿಂಗ್ ಆ್ಯಕ್ಚುಲಿ ಕೈಂಡ್ ಆಫ್ ಓವರ್ ಆಲ್ ಏನಂತ ಹೇಳಿದ್ರೆ ದ ಲೆಸ್ ರಿಸ್ಕ್ ಯು ಟೇಕ್ ದ ಲೆಸ್ ರಿವಾರ್ಡ್ ಯು ಗೆಟ್, ದ ಮೋರ್ ರಿಸ್ಕ್ ಯು ಟೇಕ್ ದ ಮೋರ್ ರಿವಾರ್ಡ್ ಯು ಗೆಟ್ ಅಂದ್ಬಿಟ್ಟು ಒಂದು ಟಿಪಿಕಲ್ ಒಂದು ಇದೊಂದಿದೆ, ಒಂದು ತಂಬ್ರೋಲ್ ಇದೆ ಅಲ್ಲ. ಆಮೇಲೆ ಅದರಲ್ಲೂ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ನಾನು ಹೇಳಿದ ಥರ ಒಂದು ಕ್ವಾಡ್ರೆಂಟ್ಸ್ ಹಾಕೊಂಡ್ರೆ ಆ್ಯಕ್ಚುಲಿ ಅದರಲ್ಲಿ 4 ಕ್ವಾಡ್ರೆಂಟ್ಸ್ ಬರುತ್ತೆ. ಅದರಲ್ಲಿ ಆ್ಯಕ್ಚುಲಿ ದ ಟಾಪ್ ಮೋಸ್ಟ್ ಕ್ವಾಡ್ರೆಂಟ್, ದ ರೈಟ್ ಸೈಡ್ ಟಾಪ್ ಕ್ವಾಡ್ರೆಂಟ್ ವಿಲ್ ಬಿ ದ ಹೈ ರಿಸ್ಕ್ ಹೈ ರಿವಾರ್ಡ್ ಹೈ ರಿಟರ್ನ್ಸ್, ಆ್ಯಂಡ್ ದೆನ್ ಅದಕ್ಕೆ ಆಪೋಸಿಟ್ ಇತ್ಲಾ ಕಡೆ ಕ್ವಾಡ್ರೆಂಟ್ ವಿಲ್ ಬಿ ದ ಲೋ ರಿಸ್ಕ್ ಆ್ಯಂಡ್ ಲೋ ರಿಟರ್ನ್ಸ್. ಈ ಕಡೆ 2 ಕ್ವಾಡ್ರೆಂಟ್ಸ್ ವಿಲ್ ಬಿ ಹೈ ರಿಸ್ಕ್ ಲೋ ರಿಟರ್ನ್ಸ್, ಆ್ಯಂಡ್ ದೆನ್ ಕೆಳಗಡೆ ಬಂದು ಇಟ್ ವಿಲ್ ಬಿ ಲೋ ರಿಸ್ಕ್ ಆ್ಯಂಡ್ ಹೈ ರಿಟರ್ನ್ಸ್. ಸೊ ದಟ್ ಈಸ್ ಹೌ ಇಟ್ ವಿಲ್ ಬಿ. ಸೊ ನಿಮ್ಮ ರಿಸ್ಕ್ ಪ್ರೊಫೈಲ್ ಬೇಸಿಸ್ ಮೇಲೆ ನಿಮ್ಗೆ ಯಾವ ಕಂಪನಿ ಎಲ್ಲಿ ಯಾವ ತೊಗೋಬೇಕು, ಏನು ಮಾಡಬೇಕು ಅನ್ನೋದ್ರ ಮೇಲೆ ನೀವು ಆ್ಯಕ್ಚುಲಿ ಯು ಹ್ಯಾವ್ ಟು ಫಿಗರ್ ಔಟ್ ದ್ಯಾಟ್ ಆ್ಯಂಡ್ ಯು ಹ್ಯಾವ್ ಟು ಇನ್ವೆಸ್ಟ್ ಇನ್ ಟು ದೀಸ್ ಥಿಂಗ್ಸ್. ಈಗ ಟಿಪಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಆ್ಯಕ್ಚುಲಿ when there is a bull run, usually actually mid cap and small cap tumba melಕ್ಕೆ ಹೋಗುತ್ತೆ when compared to the large cap. And the same way, if it is a bearish market ಅಂತ ಹೇಳಿದ್ರೆ when the markets are falling, ಆವಾಗ್ಲೂ ಆ್ಯಕ್ಚುಲಿ ಕೈಂಡ್ ಆಫ್ ಮೀಡಿಯಮ್ the mid caps and small caps ಅದೆರಡು ಫಸ್ಟ್ ಬೀಳುತ್ತೆ. ಆ್ಯಕ್ಚುಲಿ ಇಟ್ ವಿಲ್ ಫಾಲ್ ಮೋರ್ ದ್ಯಾನ್ ದ ಲಾರ್ಜ್ ಕ್ಯಾಪ್. ಯಾತಕ್ಕಿದು ಅಂತ ಹೇಳಿದ್ರೆ ಅಗೇನ್ ಇನ್ ದ ಲಾಸ್ಟ್ ವಿಡಿಯೋ ನಾನು ಹೇಳಿದ ಥರ ಬೇಟಾ. ಸೊ ದ ಬೇಟಾ ಆಫ್ ದ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಕಂಪನಿ ಸ್ವಲ್ಪ ಜಾಸ್ತಿ ಇರುತ್ತೆ ಲಾರ್ಜ್ ಕ್ಯಾಪ್ಗಿಂತ. ಸೊ ಲಾರ್ಜ್ ಕ್ಯಾಪ್ ಟಿಪಿಕಲಿ ವಿಲ್ ಹ್ಯಾವ್ ಅ ಬೇಟಾ ಆಫ್ ಅಬೌಟ್ 0.1
0.92 0.85 ಆ ಥರ ಇರುತ್ತೆ. ಆ್ಯಂಡ್ ದ ಮಿಡ್ ಕ್ಯಾಪ್ ವಿಲ್ ಬಿ ಅಬೌಟ್ 1.1 1.15 ಆ ಥರ. ಸ್ಮಾಲ್ ಕ್ಯಾಪ್ ವಿಲ್ ಬಿ 1.2 ಆ ಥರ ಇರುತ್ತೆ. ಸೊ ಆದ್ದರಿಂದ ಆ ಬೇಟಾ ಜಾಸ್ತಿ ಇರೋದ್ರಿಂದ ರಿಸ್ಕ್ ವಾಲಾಟಿಲಿಟಿ ಹೆಚ್ಚಿಗಿರೋದ್ರಿಂದನೇ ಆ್ಯಕ್ಚುಲಿ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಕೈಂಡ್ ಆಫ್ ಲೈಕ್ ಮೇಲೆ ಕೆಳಗೆ ತುಂಬ ಹೋಗುತ್ತದೆ. ಸೊ ಇವಾಗ ಕೈಂಡ್ ಆಫ್ ಬೇರ್ ಮಾರ್ಕೆಟ್. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಸೊ ಆ್ಯಕ್ಚುಲಿ ಸ್ವಲ್ಪ ಒಳಗಡೆ ಡೀಪ್ ಡೈವ್ ಮಾಡಿಬಿಟ್ಟು ಯಾತಕ್ಕೆ ಈ ಕೈಂಡ್ ಆಫ್ ಬೇರ್ ಮಾರ್ಕೆಟಲ್ಲಿ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ತುಂಬ ಬೀಳುತ್ತೆ ವೆನ್ ಕಂಪೇರ್ ಟು ಲಾರ್ಜ್ ಕ್ಯಾಪ್, ಆ್ಯಂಡ್ ಯಾತಕ್ಕೆ ಬುಲ್ ಮಾರ್ಕೆಟಲ್ಲಿ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ತುಂಬ ಹೋಗುತ್ತೆ ಮೇಲಕ್ಕೆ ವೆನ್ ಕಂಪೇರ್ ಟು ದ ಲಾರ್ಜ್ ಕ್ಯಾಪ್ ಅನ್ನೋದನ್ನು ಡಿಸ್ಕಸ್ ಮಾಡ್ಕೊಂಬರೋಣ. ವಿಲ್ ಗೋ ಲಿಟಲ್ ಇನ್ಸೈಡ್. ಇವಾಗ ಫಾರ್ ಎಕ್ಸಾಂಪಲ್ ಬೇರಿಶ್ ಮಾರ್ಕೆಟಿಂದ ಶುರು ಮಾಡ್ತೀನಿ. ಸೊ ಬೇರಿಶ್ ಮಾರ್ಕೆಟ್ ಅಂದರೆ ಏನು? ಇಟ್ ಇಸ್ ಬೇಸಿಕಲಿ ಅಕ್ರಾಸ್ ದ ಬೋರ್ಡ್, ಅಕ್ರಾಸ್ ದ ಆಲ್ ದ ಸೆಕ್ಟರ್ಸ್ ಎಲ್ಲ ಸ್ಟಾಕ್ಸು ಬೀಳ್ತಾ ಇರುತ್ತೆ. ಸೊ ದ ಇಂಡೆಕ್ಸ್ ಇಸ್ ಫಾಲಿಂಗ್ ಆ್ಯಂಡ್ ಎಲ್ಲ ಸ್ಟಾಕ್ಸು ಬೀಳ್ತಾ ಇರುತ್ತೆ. ಆ್ಯಂಡ್ ಸೊ ಹಾಗಾಗಿ ಅದು ಏನಕ್ಕೆ ಬೀಳ್ತಾ ಇರುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಬೇಸಿಕಲಿ ಏನೋ ಒಂದು ವಿಷಯ ನಡೆದಿರುತ್ತೆ. ಅಂದರೆ ಇಫ್ ಇಟ್ ಇಸ್ ಅ ಬೇರಿಶ್ ಮಾರ್ಕೆಟ್ ಆಗಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ದೊಡ್ಡ ಇದು ನಡೆದಿರಬೇಕು. ಏನಾದರೂ ಒಂದು ಜಿಯೋ ಪೊಲಿಟಿಕಲ್ ಇಶ್ಯೂ, ಯಾವ್ದಾದ್ರು ಒಂದು ಏನಾದರೂ ಒಂದು ಪ್ರಾಬ್ಲಮ್, ಗ್ಲೋಬಲ್ ಇಕಾನಮಿನಲ್ಲಿ ಏನಾದರೂ ಒಂದು ದೊಡ್ಡ ಪ್ರಾಬ್ಲಮ್, ಅಥವಾ ಮ್ಯಾಕ್ರೋ ಎಕನಾಮಿಕ್ ಇಶ್ಯೂಸಲ್ಲಿ ಏನಾದರೂ ಒಂದು ಏನಾದರೂ ಒಂದು ಹ್ಯೂಜ್ ಸ್ಕ್ಯಾಮ್ ಆರ್ ಸಮಥಿಂಗ್, ಆರ್ ದೇರ್ ಮಸ್ಟ್ ಬಿ ಸಮ್ ಕೈಂಡ್ ಆಫ್ ಪ್ಯಾಂಡಮಿಕ್ ಆರ್ ಎಪಿಡೆಮಿಕ್ ಆರ್ ಸಮ್ ಕೈಂಡ್ ಆಫ್ ಎ ಥಿಂಗ್, ಅಥವಾ ಯಾವ್ದಾರ ಒಂದು ಪೊಲಿಟಿಕಲ್ ಯಾವುದೋ ಒಂದು ಶೇಕಪ್ ಆರ್ ಸಮಥಿಂಗ್ ಹಸ್ ಹ್ಯಾಪಂಡ್. ಈ ಥರ ಏನಾದರೂ ಒಂದು ಆದಾಗ, ಒಂದು ಇದಾದಾಗ ಮಾರ್ಕೆಟ್ಸ್ ವಿಲ್ ಸ್ಟಾರ್ಟ್ ಫಾಲಿಂಗ್. ಸೊ ಆವಾಗ ಮಾರ್ಕೆಟ್ಸ್ ವಿಲ್ ಸ್ಟಾರ್ಟ್ ಫಾಲಿಂಗ್ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ಏನಕ್ಕೆ ಆವಾಗ ಎರಡು ರೀಸನ್ ಆಗುತ್ತೆ. ಒಂದು ಅಫ್ಕೋರ್ಸ್ ಈಸ್ ಎ ಕೈಂಡ್ ಆಫ್ ವಿಪ್ಲಾಶ್ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಿಂಗೆ ಜನನೂ ಆ್ಯಕ್ಚುಲಿ ದೇ ಸ್ಟಾರ್ಟ್ ಸೆಲ್ಲಿಂಗ್. ಆ್ಯಕ್ಚುಲಿ ಒನ್ಸ್ ಮಾರ್ಕೆಟ್ ಬೀಳಕ್ಕೆ ಶುರು ಆದಾಗ ಆವಾಗ ಎಲ್ಲರೂ ಎವ್ರಿಬಡಿ ವಾಂಟ್ಸ್ ಟು ಕ್ವಿಟ್ ಔಟ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ದೆನ್ ದೇ ವಾಂಟ್ ಟು ಮೂವ್ ಇನ್ ಟು ದ ಸೇಫರ್ ಹ್ಯಾವೆನ್ಸ್. ಸೇಫರ್ ಹ್ಯಾವೆನ್ ಅಂತ ಹೇಳಿದ್ರೆ ಓನ್ಲಿ ಒನ್ ಗೋಲ್ಡ್. ಸೊ ಎಲ್ಲರೂ ಇಮಿಡಿಯೇಟಾಗಿ ಆ್ಯಕ್ಚುಲಿ ದೇ ಟ್ರೈ ಟು ಎಕ್ಸಿಟ್ ಔಟ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಪುಟ್ ದರ್ ಮನಿ ಇನ್ ಟು ಗೋಲ್ಡ್, ಸೊ ದಟ್ ಇಟ್ ಈಸ್ ಲಿಟಲ್ ಮೋರ್ ಸೇಫರ್, ಬಿಕಾಸ್ ಗೋಲ್ಡ್ ಹಸ್ ಆಲ್ವೇಸ್ ಗಿವನ್ ಯು ಬೆಟರ್ ರಿಟರ್ನ್ಸ್ ವೆನ್ ಕಂಪೇರ್ ಟು ಎನಿ ಅದರ್ ಅಸೆಟ್ ಕ್ಲಾಸಸ್ ಆ್ಯಂಡ್ ಇಟ್ ಈಸ್ ಮೋರ್ ಸೇಫರ್. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಸೊ ಈಗ ಇವಾಗ ಇನ್ನೊಂದು ಏನಕ್ಕಾಗತ್ತೆ ಅಂತ ಹೇಳಿದ್ರೆ, ಅದೆಲ್ಲ ಕೆಳಗೆ ಬೀಳ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಕಂಪನೀಸ್ ಪರ್ಟಿಕ್ಯುಲರ್ಲಿ ದ ಸ್ಟಾಕ್ ಮಾರ್ಕೆಟ್ ಇಸ್ ಫಾಲಿಂಗ್ ಅಂತ ಹೇಳಿದ್ರೆ ಎಲ್ಲ ಕಂಪನೀಸ್ದು ಅವ್ರದ್ದು ಶೇರ್ಸ್ ಎಲ್ಲ ಬೀಳ್ತಾ ಇರುತ್ತೆ. ಅವ್ರ ಶೇರ್ಸ್ ಯಾಕೆ ಬೀಳುತ್ತೆ ಅಂತ ಹೇಳಿದ್ರೆ ಬೇಸಿಕಲಿ ಅವ್ರಿಗೆ ಸೇಲ್ಸ್ ಚೆನ್ನಾಗಿ ಆಗ್ತಿರಲ್ಲ, ಅವ್ರಿಗೆ ಟಾಪ್ ಲೈನ್ ಬಾಟಮ್ ಲೈನ್ ರೆವಿನ್ಯೂಸ್ ಆ್ಯಂಡ್ ಪ್ರಾಫಿಟ್ಸ್ ಎರಡೂ ಚೆನ್ನಾಗಿ ಬರ್ತಿರಲ್ಲ. ಇಟ್ ವಿಲ್ ಸ್ಟಾರ್ಟ್ ಗೋಯಿಂಗ್ ಡೌನ್ ಆ್ಯಂಡ್ ಅದೆಲ್ಲ ಬಂದ್ಬಿಟ್ಟು ಇಫ್ ಇಟ್ ಇಸ್ ಸ್ಟಾರ್ಟ್ ಗೋಯಿಂಗ್, ಯಾತಕ್ಕೆ ಅದಾಗತ್ತೆ ಅಂತ ಹೇಳಿದ್ರೆ ಬಿಕಾಸ್ ಡಿಮ್ಯಾಂಡ್ ವುಡ್ ಹ್ಯಾವ್ ಸ್ಲೋಡ್ ಡೌನ್ ಮೇಜರ್ಲಿ. ಅಂದರೆ ಕಸ್ಟಮರ್ಸ್ ಆ್ಯಕ್ಚುಲಿ ಯಾರು ಕೊಂಡ್ಕೋತಾ ಇಲ್ಲ. ಇವಾಗ ಕಸ್ಟಮರ್ಸ್ ಮುಂಚೆ ಕೊಂಡ್ಕೊಂಡಿದ್ದಷ್ಟು ಇವಾಗ ಪರ್ಸೆಂಟೇಜ್ ಕಡಿಮೆ ಆಗಿಬಿಟ್ಟಿದೆ. ಯಾರು ಕೈಂಡ್ ಆಫ್ ದೇರ್ ಪ್ರಾಡಕ್ಟ್ಸ್ ಆಗಲಿ ಕಮಾಡಿಟೀಸ್ ಆಗಲಿ ಇದರದೆಲ್ಲ ಕೊಂಡ್ಕೋತಿಲ್ಲ. ಅದೆಲ್ಲ ಕಡಿಮೆ ಆಗ್ತಿರೋದ್ರಿಂದ ಇಟ್ ವಿಲ್ ಕೀಪ್ ಫಾಲಿಂಗ್. ಸೊ ದ ಮಾರ್ಕೆಟ್ಸ್ ವಿಲ್ ಸೊ ದ ಟಾಪ್ ಲೈನ್ ಬಾಟಮ್ ಲೈನ್ ಎಲ್ಲ ಬೀಳ್ತಾ ಇರುತ್ತೆ ಕಂಪನೀಸ್ದು. ಅದಕ್ಕೋಸ್ಕರನೇ ಆ್ಯಕ್ಚುಲಿ ಅವ್ರದ್ದು ಶೇರ್ ಪ್ರೈಸಸ್ ಬೀಳ್ತಾ ಇರುತ್ತೆ. ಸೊ ಕೈಂಡ್ ಆಫ್ ಮಾರ್ಕೆಟ್ ಸೆಂಟಿಮೆಂಟ್ ವಿಲ್ ಬಿ ಇನ್ ಅ ವೆರಿ ಬ್ಯಾಡ್ ದಿಸ್ ಥಿಂಗ್. ಇಟ್ ಇಸ್ ಕಾಲ್ಡ್ ಆಸ್ ಅ ಫೀಲ್ ಬ್ಯಾಡ್ ಫ್ಯಾಕ್ಟರ್ ಅಂತಲೂ ಅದಕ್ಕೆ ಹೇಳ್ತಾರೆ. ಸೊ ಇದನ್ನು ಅರೆಸ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಕೆಲವು ಕಂಪನೀಸ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇ ವಿಲ್ ಸ್ಟಾರ್ಟ್ ರೆಡ್ಯೂಸಿಂಗ್ ದ ಪ್ರೈಸ್. ಯಾತಕ್ಕೆ ಅಂತ ಹೇಳಿದ್ರೆ ಇವಾಗ ಪ್ರೈಸ್ ರೆಡ್ಯೂಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಡಿಮ್ಯಾಂಡ್ ಮೇಲಕ್ಕೆ ಹೋಗುತ್ತೆ. ಆಮೇಲೆ ಪ್ರೈಸ್ ಇನ್ಕ್ರೀಸ್ ಆದಾಗ ಡಿಮ್ಯಾಂಡ್ ಕೆಳಗೆ ಬರುತ್ತೆ ಅನ್ನೋದು ಒಂದು ಟಿಪಿಕಲ್ ತಂಬ್ ರೂಲ್. ಸೊ ಇದನ್ನೊಂದು ಎಲ್ಲರೂ ಪ್ಲೇ ಮಾಡ್ತಾರೆ, ಎಲ್ಲ ಇಂಡಸ್ಟ್ರೀಸಲ್ಲಿ ಎಲ್ಲ ಇದರಲ್ಲೂ ಪ್ಲೇ ಮಾಡ್ತಾರೆ ಇದನ್ನು. ಸೊ ಹಾಗಾಗಿ ಇವರು ಏನು ಮಾಡ್ತಾರೆ, ಮೋಸ್ಟ್ ಆಫ್ ದ ಕಂಪನೀಸ್ ಇದು ಪರ್ಟಿಕ್ಯುಲರ್ಲಿ ಇದು ಯಾರಾಗಂತ ಹೇಳಿದ್ರೆ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ನವರು ದೇ ಸ್ಟಾರ್ಟ್ ಬ್ರಿಂಗಿಂಗ್ ಡೌನ್ ದ ಪ್ರೈಸಸ್. ಸೊ ಅವಾಗ ಒಂದು ಪ್ರೈಸ್ ವಾರ್ ಅಂತ ಒಂದು ಶುರು ಆಗುತ್ತೆ. ಬಿಕಾಸ್ ಇವರು ಮಿಡ್ ಕ್ಯಾಪ್ಸ್ ಒಬ್ಬರು ಕಡಿಮೆ ಮಾಡಿದ್ರೆ ಇನ್ನೊಂದು ಕಾಂಪಿಟೇಟರ್ ಅವರು ಕಡಿಮೆ ಮಾಡ್ತಾರೆ, ಹಂಗೆ ಮಾಡಿಕೊಂಡು ಅಕಸ್ಮಾತ್ ಕಡಿಮೆ ಮಾಡಿದ್ರೂ ಆ್ಯಕ್ಚುಲಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗದೆ ಹೋದರೆ ಇನ್ನೂ ಕಡಿಮೆ ಮಾಡ್ತಾರೆ ಪ್ರೈಸಸ್. ಸೊ ಹೀಗೆ ಹೋಗಿ ಅವರು ಟಾಪ್ ಲೈನ್ ಬಾಟಮ್ ಲೈನ್ ಇನ್ನೂ ತುಂಬಾ ಆ್ಯಕ್ಚುಲಿ ಇಟ್ ಸ್ಟಾರ್ಟ್ಸ್ ಫಾಲಿಂಗ್. ಸೊ ರ್ಯಾಪಿಡ್ಲಿ ಆ್ಯಕ್ಚುಲಿ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಕೈಂಡ್ ಆಫ್ ಅವ್ರದ್ದು ಶೇರ್ ಪ್ರೈಸಸ್ ವಿಲ್ ಸ್ಟಾರ್ಟ್ ಫಾಲಿಂಗ್. ಆ್ಯಂಡ್ ಆ ಟೈಮಲ್ಲೇ ಆ್ಯಕ್ಚುಲಿ ಸಮ್ ಆಫ್ ದ ಪೀಪಲ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇ ಟ್ರೈ ಟು ಮೂವ್ ಅವೇ ಇನ್ ದ ಬೇರಿಶ್ ಮಾರ್ಕೆಟಲ್ಲಿ. ಇಮಿಡಿಯೇಟ್ಲಿ ಆ್ಯಕ್ಚುಲಿ ಸ್ವಲ್ಪ ಗೊತ್ತಿರೋರು ದೇ ಟ್ರೈ ಟು sell all their stocks from the kind of from the mid cap and small cap. They push it into the large cap because large cap will be relatively safer. Large cap or ಏನು ಮಾಡ್ತಾರೆ, they do not get into this price war, they do not reduce the price of their commodities. ಯಾತಕ್ಕೆ ಅಂತ ಹೇಳಿದ್ರೆ ಅವ್ರಿಗೊಂದು ಫಿನಾನ್ಷಿಯಲ್ ಮಸಲ್ ಇದೆ. ಸೊ ದೇ ವಿಲ್ ವೆಯ್ಟ್ ಆ್ಯಂಡ್ ಸಿ ಇದು ಯಾತಕ್ಕಿದು ಇಟ್ ಕ್ಯಾನ್ ಬಿ ಅ ಟೆಂಪರರಿ ಡಿಪ್ ಆಲ್ಸೋ.
ಮತ್ತೆ ವಾಪಸ್ ಇದಾಗುತ್ತೆ, ಅವ್ರಿಗೊಂದು ಈಗೋನೂ ಇರುತ್ತೆ, ಹಾಗಾಗಿ ದೇ ವಿಲ್ ನಾಟ್ ರೆಡ್ಯೂಸ್ ದ ಪ್ರೈಸಸ್. ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಒಂದೊಂದ್ಸಲಿ ರಿಯಾಲಿಟಿ ಸೆಕ್ಟರಲ್ಲಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಮೆನಿ ಟೈಮ್ಸ್ ಏನಾಗುತ್ತೆ, ನೀವು ಮಟ್ ಹ್ಯಾವ್ ಆಲ್ಸೋ ಅಬ್ಸರ್ವ್ಡ್ ಆ್ಯಕ್ಚುಲಿ ರಿಯಾಲಿಟಿ ಸೆಕ್ಟರ್, ಐ ಮೀನ್ ರಿಯಲ್ ಎಸ್ಟೇಟ್ಸ್ ಎಲ್ಲ ಅದೆಲ್ಲ ಕೆಳಗೆ ಬೀಳ್ತಾ ಇದ್ದಾಗ, ಆವಾಗ ದ ಟಾಪ್ ಟಿಯರ್ ಕಂಪನೀಸ್ ಲೈಕ್ ಡಿ ಎಲ್ ಎಸ್, ಶೋಭಾ, ನಿತೇಶ್, ಇವರೆಲ್ಲರೂ ಆ್ಯಕ್ಚುಲಿ ಅವ್ರದ್ದು ಯೂನಿಟ್ಸ್, ಅವ್ರದ್ದು ಫ್ಲ್ಯಾಟ್ಸ್ ಎಲ್ಲ ವಾಟ್ ಎವರ್ ಅಪಾರ್ಟ್ಮೆಂಟ್ಸ್ ಎಲ್ಲ ಬಿಲ್ಡ್ ಮಾಡಿ ಅದನ್ನೆಲ್ಲ ಸೇಲ್ ಮಾಡೋಕ್ಕಾಗದೇ ಇದ್ದಾಗ, ಡಿಮ್ಯಾಂಡ್ ಆಗಿ ಬಿದ್ದೋಗಿದ್ದಾಗ, ಅವರು ದೇ ವಿಲ್ ಕಂಟಿನ್ಯೂ ಟು ಕೀಪ್ ದ ಇನ್ವೆಂಟ್ರಿ, ಬಟ್ ಅವ್ರು ಆ್ಯಕ್ಚುಲಿ ಪ್ರೈಸಸ್ ಕೆಳಗೆ ತೊಗೊಂಬರಲ್ಲ. ಬಟ್ ವೆರಾಸ್ ಆ್ಯಕ್ಚುಲಿ ಚಿಕ್ಕ ಬಿ ಟಿಯರ್ಸ್ ಆ್ಯಂಡ್ ಸಿ ಟಿಯರ್ಸ್, ಒಂದು ಸ್ವಲ್ಪ ಅಂದರೆ ಸೆಕೆಂಡ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಅವರೆಲ್ಲ ಏನು ಮಾಡ್ತಾರೆ, ದೇ ವಿಲ್ ಸ್ಟಾರ್ಟ್ ರಿಡ್ಯೂಸಿಂಗ್ ದ ಪ್ರೈಸಸ್ ಟು, ಅವ್ರಿಗೆ ಇನ್ವೆಂಟ್ರಿ ಬಿಲ್ಡಪ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇರಲ್ಲ, ಅದಕ್ಕೋಸ್ಕರ ಅವ್ರು ಎಷ್ಟಕ್ಕಾದರೂ ಮಾರ್ಬಿಡೋಣ ಅಂತ ಹೇಳ್ಬಿಟ್ಟು ದೇ ವಿಲ್ ಟ್ರೈ ಟು ಪುಷ್ ದಿಸ್ ಥಿಂಗ್. ಸೊ ವಿಚ್ ಇಸ್ ವೈ ಆ್ಯಕ್ಚುಲಿ ಸಮ್ ಆಫ್ ದ ಬಿಗರ್ ಕಂಪನೀಸ್ ಸ್ಟೇ ಆನ್ ಆ್ಯಂಡ್ ದೇ ಡೋಂಟ್ ಫಾಲ್ ದಟ್ ಮಚ್ ದೇರ್ ಶೇರ್ ಪ್ರೈಸಸ್. And ಇವರಿಬ್ಬರು ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಇಬ್ಬರೂ ದೇ ಸ್ಟಾರ್ಟ್ ಫಾಲಿಂಗ್ ರ್ಯಾಪಿಡ್ಲಿ. ಸೊ ದಿಸ್ ಇಸ್ ಒನ್ ಆಫ್ ದಿಸ್ ಥಿಂಗ್. ಈಗ ಲೆಟ್ ಅಸ್ ಗೆಟ್ ಇನ್ ಟು ದ ಬುಲ್ ಮಾರ್ಕೆಟ್ ಆ್ಯಂಡ್ ದೆನ್ ವಿ ವಿಲ್ ಸಿ ವಾಟ್ ಹ್ಯಾಪನ್. ಸೊ ಬುಲ್ ಮಾರ್ಕೆಟ್ ಅಂದ್ರೆ ಏನು? ಅಗೈನ್ ಇಟ್ ಈಸ್ ಬೇಸಿಕಲಿ ದ ಮಾರ್ಕೆಟ್ಸ್ ಆರ್ ಗ್ಯಾಲಪಿಂಗ್ ಆ್ಯಂಡ್ ಒಂದು 20% ಆ್ಯಕ್ಚುಲಿ ಮಾರ್ಕೆಟ್ ವುಡ್ ಹವ್ ಗಾನ್ ಅಪ್. ಇನ್ ದ ಬೇರ್ ಮಾರ್ಕೆಟ್ 20% ಮಾರ್ಕೆಟ್ ವುಡ್ ಹವ್ ಕಮ್ ಡೌನ್ ಫ್ರಮ್ ದ ಹೈಯೆಸ್ಟ್ ಲೆವೆಲ್ಸ್. ಸೊ ಆ್ಯಕ್ಚುಲಿ ಸೊ ಆ್ಯಂಡ್ ದ ಬುಲಿಶ್ ಮಾರ್ಕೆಟ್ ಅಂತ ಹೇಳಿದ್ರೆ ಅಗೈನ್ ಏನೋ ಒಂದು ದೊಡ್ಡದಾಗಿ ಏನೋ ಒಂದು ನಡೆದಿರುತ್ತೆ, ಆ ಬೇಸಿಸ್ ಮೇಲೆ ಎಲ್ರಿಗೂ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಇದ್ಬಿಟ್ಟು ಎವ್ರಿಬಡಿ ವಿಲ್ ಸ್ಟಾರ್ಟ್ ಬೈಯಿಂಗ್. ಸೊ ಇವಾಗ ಒಂದು ಕಂಪನಿದ ಶೇರ್ ಪ್ರೈಸಸ್ ಇನ್ಕ್ರೀಸ್ ಆಗಬೇಕು ಅಂತ ಹೇಳಿದ್ರೆ ದ ಕಂಪನಿ ಹ್ಯಾಸ್ ಟು ಬಿ ಡೂಯಿಂಗ್ ವೆಲ್. ಅವ್ರದ್ದು ಟಾಪ್ ಲೈನ್, ಬಾಟಮ್ ಲೈನ್ಸ್ ಎಲ್ಲ ಅದೆಲ್ಲ ಚೆನ್ನಾಗಿರಬೇಕು, ಬಿಕಾಸ್ ದಟ್ ಈಸ್ ಅ ಪ್ರೈಮರಿ ಕ್ರೈಟೀರಿಯಾ. ಅದು ಚೆನ್ನಾಗಿದ್ರೇ ಆ್ಯಕ್ಚುಲಿ ಪೀಪಲ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ದೋಸ್ ಕಂಪನೀಸ್. ಸೊ ಅದು ಇನ್ಕ್ರೀಸ್ ಆಗಬೇಕು ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ಕೈಂಡ್ ಆಫ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿಬಿಟ್ಟು ಆ ಟೈಮಲ್ಲಿ ಒಂದೊಂದ್ಸಲಿ ಗವರ್ಮೆಂಟ್ ಆಲ್ಸೋ ಸ್ಟೆಪ್ಸ್ ಇನ್. ಸೊ ಅವರು ಆ್ಯಕ್ಚುಲಿ ಬ್ಯಾಂಕ್ ರೇಟ್ಸ್ ಎಲ್ಲ ಕಡಿಮೆ ಮಾಡ್ತಾರೆ, ಆಮೇಲೆ ಲೋನ್ ಸ್ವಲ್ಪ ಚೀಪ್ ಆಗುತ್ತೆ. ಸೊ ಲೋನ್ಸ್ ಚೀಪ್ ಆದಾಗ ಆ್ಯಕ್ಚುಲಿ ಆವಾಗ ಏನಾಗುತ್ತೆ, ಮನಿ ಅವೈಲಬಿಲಿಟಿ, ಸಪ್ಲೈ ಇನ್ ದ ಮಾರ್ಕೆಟ್ ಚೆನ್ನಾಗಿರೋದ್ರಿಂದ ದ ಕಸ್ಟಮರ್ಸ್ ಆ್ಯಕ್ಚುಲಿ ವಿಲ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಮೋರ್, ದ ಕಸ್ಟಮರ್ಸ್ ವಿಲ್ ಸ್ಟಾರ್ಟ್ ಬೈಯಿಂಗ್ ಮೋರ್ ಕಮಾಡಿಟಿ. ಸೊ ಹಾಗಾಗಿ ಆ್ಯಕ್ಚುಲಿ ಏನಾಗುತ್ತೆ, ಟಾಪ್ ಲೈನ್, ಬಾಟಮ್ ಲೈನ್, ರೆವಿನ್ಯೂಸ್ ಆ್ಯಂಡ್ ಪ್ರಾಫಿಟ್ಸ್ ಎಲ್ಲ ಇನ್ಕ್ರೀಸ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಇವಾಗ ಈ ಥರ ಇರೋ ಒಂದು ಸಿಚುವೇಷನ್ನಲ್ಲಿ ಟಿಪಿಕಲಿ ಸ್ಪೀಕಿಂಗ್ ಏನಂದರೆ ಮೋಸ್ಟ್ ಆಫ್ ದ ಕಂಪನೀಸ್ಗೆ ಈ ಥರ ಒಂದು ಬುಲ್ ಮಾರ್ಕೆಟ್ ಇದ್ದಾಗ ದೇ ವಿಲ್ ಬಿ ವೆರಿ ಹ್ಯಾಪಿ. ಸಡನ್ ಇನ್ಕ್ರೀಸ್ ಇನ್ ದ ಡಿಮ್ಯಾಂಡ್ ಎಲ್ಲ ಆಗ್ತಾ ಇದ್ದಾಗ ಒಂದೊಂದು ಕಂಪನೀಸ್ಗೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಸಡನ್ ಇನ್ಕ್ರೀಸ್ ಆಫ್ ಡಿಮ್ಯಾಂಡ್ ಆಗಿದೆ, ಅವಾಗ ಏನಂತ ಹೇಳಿದ್ರೆ ಇವ್ರದ್ದು ಎಕ್ಸಿಸ್ಟಿಂಗ್ ಮಾರ್ಕೆಟ್ ಶೇರ್ ಎಷ್ಟಿರುತ್ತೋ ಅಲ್ಲಿಂದ ಒಂದು ಹೊಸ ಮಾರ್ಕೆಟ್ ಶೇರ್ ಒಂದು ಸ್ವಲ್ಪ ಪೋರ್ಷನ್ಸ್ ಹ್ಯಾವ್ ಸ್ಟಾರ್ಟೆಡ್ ಕಮಿಂಗ್ ಅಪ್. ಅದನ್ನು ನಾನು ಬೇಗ ಹಿಡ್ಕೊಬಿಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಮೋಸ್ಟ್ ಆಫ್ ದಿಸ್ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ದೇ ಇಮಿಡಿಯೇಟ್ಲಿ ದೇ ಗೋ ಇನ್ ಟು ದ ಕೆಪಾಸಿಟಿ ಬಿಲ್ಡಿಂಗ್ ಎಕ್ಸಸೈಸ್ ಅಂತ ಹೇಳಿದ್ರೆ ಅವ್ರಿಗೆ, ಬಿಕಾಸ್ ಇವಾಗ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ಅವ್ರ ಸಪ್ಲೈ ಇನ್ಕ್ರೀಸ್ ಮಾಡಿ ಜಾಸ್ತಿ ಪ್ರೊಡಕ್ಷನ್ ಮಾಡಿ ಜಾಸ್ತಿ ಸೇಲ್ ಮಾಡಬೇಕಲ್ವಾ. ಸೊ ಹಾಗಾಗಿ ಆ್ಯಕ್ಚುಲಿ ದೇ ಸ್ಟಾರ್ಟ್ ಇನ್ಕ್ರೀಸಿಂಗ್ ದ ಪ್ರೊಡಕ್ಷನ್. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಆ್ಯಡ್ ಮೋರ್ ಅಸೆಂಬ್ಲಿ ಲೈನ್ಸ್, they have to purchase more machineries, more equipments, more manpower, more raw materials and more conversion cost and ಎಲ್ಲನೂ ಆಗಬೇಕು. ಸೊ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಬರುತ್ತೆ, ಇಷ್ಟೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ದುಡ್ಡು ಬೇಕಾಗತ್ತೆ. ಸೊ ಆ ದುಡ್ಡನ್ನು ರೇಸ್ ಮಾಡ್ತಾರೆ, ಡೆಟ್ ತೊಗೋತಾರೆ, ಏನೋ ಮಾಡ್ತಾರೆ, ಬ್ಯಾಂಕ್ ಲೋನ್ಸ್ ತೊಗೋತಾರೆ. ಸೊ ಬಟ್ ಅದಾದಾಗ ಇಫ್ ಈ ಡಿಮ್ಯಾಂಡ್ ಆ್ಯಕ್ಚುಲಿ ಇಫ್ ಇಟ್ ಇಸ್ ಎ ಗುಡ್ ಡಿಮ್ಯಾಂಡ್ ಆ್ಯಂಡ್ ಈ ಡಿಮ್ಯಾಂಡ್ ಹಂಗೆ ಉಳ್ಕೊಂತು ಅಂತ ಹೇಳಿದ್ರೆ, ಸೊ ದೇ ವಿಲ್ ಬಿ ಏಬಲ್ ಟು ಕೈಂಡ್ ಆಫ್ ವಿನ್ ದ ಮಾರ್ಕೆಟ್ ಆ್ಯಂಡ್ ಗೆಟ್ ದಟ್ ಎಕ್ಸ್ಟ್ರಾ ಮಾರ್ಕೆಟ್ ಶೇರ್. ಇದನ್ನು ಅಕಸ್ಮಾತ್ ಏನಾದರೂ ಅದು ಆಗಲಿಲ್ಲ, ಅದೇನಾದರೂ ಬಿದೋಯ್ತು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇಟ್ ವಾಸ್ ಎ ಟೆಂಪರರಿ ಡಿಮ್ಯಾಂಡ್, ಅದು ಸರಿಯಾಗಿ ಇದಾಗಲಿಲ್ಲ, ಅದು ಬಿದೋಯ್ತು ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ಆ್ಯಕ್ಚುಲಿ ಅದು ನೀವು ಅನ್ನೆಸೆಸರಿ ಬಿಲ್ಡಪ್ ಆಫ್ ಮನಿ ಅಲ್ಲಿ ಕೈಂಡ್ ಆಫ್ ಲೈಕ್ ಹೊಸ ಅಸೆಂಬ್ಲಿ ಲೈನ್ಸು, ಹೊಸ ಕೈಂಡ್ ಆಫ್ ಮೆಷಿನರೀಸ್, ಎಕ್ವಿಪ್ಮೆಂಟ್ಸ್ ಅದರಲ್ಲೆಲ್ಲ ದುಡ್ಡು ಹಾಕಿದ್ದು ಅದು ಅನ್ನೆಸೆಸರಿ ಮನಿ ಲಾಕಪ್ ಆಗಿಬಿಡತ್ತೆ ಆ್ಯಂಡ್ ಇಟ್ ವಾಸ್ ಅ ವೇಸ್ಟೆಡ್ ಎಫರ್ಟ್ ಆ್ಯಂಡ್ ಅದಕ್ಕೊಂದು ಆ್ಯಕ್ಚುಲಿ ಆಪರ್ಚುನಿಟಿ ಲಾಸು ಆಗತ್ತೆ ಅದರಿಂದ. ಅದಾದಮೇಲೆ ಆ್ಯಕ್ಚುಲಿ ಬಿಕಾಸ್ ನೀವು ಅಂದ್ಕೊಂಡಿದ್ದಷ್ಟು ಸೇಲ್ಸ್ ಆಗದೇ ಇದ್ದಾಗ ಅದು ರೀಪೇಮೆಂಟ್ ಮಾಡೋದಕ್ಕೂ ಕಷ್ಟ ಆಗತ್ತದು. ಸೊ ಅಲ್ಲಿಂದ ಏನಾಗುತ್ತೆ, ಮತ್ತೆ ಬಂದ್ಬಿಟ್ಟು ದೇ ಗೆಟ್ ಇನ್ ಟು ಸ್ಲೋ ಡೌನ್ ಆ್ಯಂಡ್ ದೇ ಸ್ಟಾರ್ಟ್ ಲೇಯಿಂಗ್ ಆಫ್ ಪೀಪಲ್, ಈ ಥರ ಎಲ್ಲ ಆಗುತ್ತೆ. ಸೊ ಟಿಪಿಕಲಿ ದಿಸ್ ಇಸ್ ಒನ್ ಸಮ್ ಆಫ್ ದ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಕಂಪನೀಸ್ ಅವರು ಸಡನ್ನಾಗಿ ದೇ ಗೆಟ್ ಇನ್ ಟು ದಿಸ್ ಕೈಂಡ್ ಆಫ್ ಎ ಥಿಂಗ್ ವೆನ್ ದ ಡಿಮ್ಯಾಂಡ್ ಗೋಸ್ ಅಪ್. ಬಟ್ ಲಾರ್ಜ್ ಕ್ಯಾಪ್ ಕಂಪನೀಸ್ ದಟ್ ಈಸ್ ವೇರ್ ಆ್ಯಕ್ಚುಲಿ ಅವ್ರು ಸ್ವಲ್ಪ ಡಿಫ್ರೆಂಟಾಗಿ ಅವರು ಥಿಂಕ್ ಮಾಡ್ತಾರೆ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಇಮಿಡಿಯೇಟಾಗಿ ಐ ಆಮ್ ನಾಟ್ ಗೋಯಿಂಗ್ ಟು ಕೈಂಡ್ ಆಫ್ ಗೆಟ್ ಇನ್ ಟು ದ
ಕೆಪಾಸಿಟಿ ಬಿಲ್ಡಿಂಗ್ ಎಕ್ಸಸೈಸ್. ನಾನೇನು ಮಾಡ್ತೀನಿ, ನಾನು ಆ್ಯಕ್ಚುಲಿ ಬಿಕಾಸ್ ಒಂದು ಸ್ವಲ್ಪ ಸ್ಟಡಿ ಮಾಡ್ತಾರೆ ಅವರು, ಇದು ಯಾತಕ್ಕೆ ಈ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ, ಇದು ಟೆಂಪರರಿ ಡಿಮ್ಯಾಂಡ್ ಇನ್ಕ್ರೀಸಾ ಅಥವಾ ಪರ್ಮನೆಂಟ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 2-3 ಇಯರ್ಸ್ ಹೀಗೆ ಈ ಡಿಮ್ಯಾಂಡ್ ಕಂಟಿನ್ಯೂ ಆಗುತ್ತಾ. ಎರಡನೇದು, ಈ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿರೋ ಕಾರಣ ಏನು, ನಮಗೆ ಎಕ್ಸಿಸ್ಟಿಂಗ್ ಕಸ್ಟಮರ್ಸೇ ಇನ್ನೂ ಜಾಸ್ತಿ ಕೊಂಡ್ಕೋತಾ ಇದ್ದಾರಾ ಅಥವಾ ಹೊಸ ಕಸ್ಟಮರ್ಸ್ ಆ್ಯಡ್ ಆಗಿದ್ದಾರಾ, ಇದೆಲ್ಲ ಏನು ಅಂತೆಲ್ಲ ದೇ ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ ದಿಸ್ ಥಿಂಗ್ಸ್. ಇದೆಲ್ಲ ತಿಳ್ಕೊಂಡು ಅದಕ್ಕೊಂದು ಸ್ವಲ್ಪ ಟೈಮು ಬೇಕಾಗುತ್ತೆ. ಆ್ಯಕ್ಚುಲಿ ಅವ್ರಿಗೆ ಏನು ಅಂದರೆ ಲಾರ್ಜ್ ಕ್ಯಾಪ್ ಕಂಪನೀಸ್ ಆ್ಯಕ್ಚುಲಿ ಅವರು ಈ ಥರ ನೀಜರ್ ರಿಯಾಕ್ಷನ್ ಮಾಡೋದೂ ಇಲ್ಲ. ಸೆಕೆಂಡ್ ಏನಂತ ಹೇಳಿದ್ರೆ ಅವ್ರಿಗೆ ಇದು ಮಾಡೋದಕ್ಕೆ ಅವ್ರಿಗೆ ಲಾರ್ಜ್ ಸ್ಕೇಲ್ ಇರ್ತಾರೆ, ಅದಕ್ಕೋಸ್ಕರ ಅವರು ಟಕ್ ಅಂತ ಅವ್ರಿಗೆ ಅದು ಮಾಡೋಕ್ಕಾಗೋದಿಲ್ಲ. ಬಟ್ ವೆರ್ ಆಸ್ ಅ ಮಿಡ್ ಕ್ಯಾಪ್ ಆ್ಯಂಡ್ ಅ ಸ್ಮಾಲ್ ಕ್ಯಾಪ್ ಕಂಪನೀಸ್ ಕ್ಯಾನ್ ರಿಲೇಟಿವ್ಲಿ ಈಸಿಲಿ ಡೂ ದಿಸ್ ಎಕ್ಸಸೈಸ್. ಅದಕ್ಕೋಸ್ಕರ ಇವರು ಲಾರ್ಜ್ ಕ್ಯಾಪ್ ಕಂಪನೀಸ್ ಏನು ಮಾಡ್ತಾರೆ, ಸಿಂಪಲಾಗಿ ಒಂದು ಮಾಡ್ತಾರೆ, ದೇ ಜಸ್ಟ್ ಇನ್ಕ್ರೀಸ್ ದ ಪ್ರೈಸ್ ಆಫ್ ದ ಕಮಾಡಿಟಿ. ನಾನು ಮುಂಚೆನೇ ಹೇಳಿದ ಥರ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಸೊ ಈ ಥರ ಮಾಡಿ ದೇ ವಿಲ್ ಟ್ರೈ ಟು ಅರೆಸ್ಟ್ ದ ಡಿಮ್ಯಾಂಡ್. ಕರೆಂಟ್ಲಿ ದೇ ವಿಲ್ ಟ್ರೈ ಟು ಸಿ ವೆದರ್ ದ ಡಿಮ್ಯಾಂಡ್ ಗೋಸ್ ಡೌನ್ ವಿತ್ ಇನ್ಕ್ರೀಸ್ ಇನ್ ದ ಪ್ರೈಸ್. ಅಕಸ್ಮಾತ್ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರೂ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾನೇ ಇತ್ತು ಅಂತ ಹೇಳಿದ್ರೆ ಆಮೇಲೆ ಆ್ಯಕ್ಚುಲಿ ಒಂದು ಸ್ವಲ್ಪ ಯೋಚನೆ ಮಾಡಿಕೊಂಡು ದೆನ್ ಫೈನಲಿ ದೇ ವಿಲ್ ಗೆಟ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಎಕ್ಸಸೈಸ್. ಈಗ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ಥರ ಪ್ರಾಡಕ್ಟ್ಸ್ ಬರುತ್ತೆ, ಎರಡು ಥರ ಪ್ರಾಡಕ್ಟ್ಸ್ ಇದೆ. ಒಂದು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನೋದು ಒಂದಿದೆ ಅಂತ ಹೇಳಿದ್ರೆ, ಒಂದು ಕೆಲವು ಪ್ರಾಡಕ್ಟ್ಸ್ ಏನಾಗುತ್ತೆ, ನೀವು ಪ್ರೈಸ್ ಇನ್ಕ್ರೀಸ್ ಮಾಡಿದ್ರೂ ಡಿಮ್ಯಾಂಡ್ ರೆಡ್ಯೂಸ್ ಆಗಲ್ಲ. ಬಟ್ ಇನ್ನೂ ಕೆಲವು ಆ್ಯಕ್ಚುಲಿ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರೆ ಡಿಮ್ಯಾಂಡ್ ರೆಡ್ಯೂಸ್ ಆಗುತ್ತೆ, ಪ್ರೈಸ್ ರೆಡ್ಯೂಸ್ ಮಾಡಿದ್ರೆ ಡಿಮ್ಯಾಂಡ್ ಮೇಲಕ್ಕೆ ಹೋಗುತ್ತೆ. ಇದು ಟಿಪಿಕಲ್ ನೇಚರ್. ಯಾವ್ಯಾವ ಪ್ರಾಡಕ್ಟ್ಸ್ ಆ್ಯಕ್ಚುಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇರೋದಿಲ್ಲ ಅಂತ ಹೇಳಿದ್ರೆ, those are all the FMCG products, the fast moving consumer goods product, ಅಂದರೆ soap, shampoo, the toothpaste and ಈ ಥರ all this basic essentials, daily essentials. ಆಮೇಲೆ ಬೇಸಿಕ್ ಫುಡ್, ಬೇಸಿಕ್ ವೆಜಿಟಬಲ್ಸ್, ಫ್ರೂಟ್ಸ್, ಮತ್ತು ಆಮೇಲೆ ಫ್ಯೂಯಲ್, ಬೇಸಿಕ್ ಮೆಡಿಸಿನ್ಸ್, ಇವೆಲ್ಲ ಇಟ್ ಕಮ್ಸ್ ಅಂಡರ್ ದಟ್ ಪ್ರೈಸ್ ಎಲಾಸ್ಟಿಸಿಟಿ. ಸೊ ಇದನ್ನೆಲ್ಲ ನೀವು ಎಷ್ಟು ಪ್ರೈಸ್ ಇನ್ಕ್ರೀಸ್ ಮಾಡಿದ್ರೂ ಕೈಂಡ್ ಆಫ್ ಡಿಮ್ಯಾಂಡ್ ಅಷ್ಟೇ ಇರುತ್ತೆ, ಡಿಮ್ಯಾಂಡ್ ಕೆಳಗಡೆ ಬರೋದಿಲ್ಲ. ಸೊ ಡಿಮ್ಯಾಂಡ್ ವಿಲ್ ಕಂಟಿನ್ಯೂ ಟು ರಿಮೈನ್ ಓವರ್ ದೇರ್. ಸೊ ಇವ್ರು ಏನು ಮಾಡ್ತಾರೆ, ದೇ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವೆದರ್ ಆ್ಯಕ್ಚುಲಿ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರೂ ಡಿಮ್ಯಾಂಡ್ ಅಷ್ಟೇ ಇದ್ದರೆ ಆಮೇಲೆ ಆ್ಯಕ್ಚುಲಿ ಲಾರ್ಜ್ ಕ್ಯಾಪ್ ಕಂಪನೀಸ್ ಗೋ ಇನ್ ಟು ದ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಎಕ್ಸಸೈಸ್. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಆ್ಯಕ್ಚುಲಿ ಸೊ ದಟ್ ಇಟ್ ವಿಲ್ ಬಿ ಲಿಟಲ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್. ಸೊ ಲೆಟ್ಸ್ ಅಸ್ಯೂಮ್ ದಟ್ ಯಾರೋ ಡಾಕ್ಟರ್ ಒಬ್ರು ಇರ್ತಾರೆ. ಸೊ ಅವರು ಡಾಕ್ಟರ್ ಆ್ಯಕ್ಚುಲಿ ಒಂದು ದಿನಕ್ಕೆ 30 ಪೇಷಂಟ್ಸನ್ನು ನೋಡ್ತಾ ಇರ್ತಾರೆ. ಆ್ಯಂಡ್ ಆಮೇಲೆ ಸೊ ಅಪ್ರಾಕ್ಸಿಮೇಟ್ಲಿ 30 ಪೇಷಂಟ್, ಬೆಳಗ್ಗೆ 15 ಪೇಷಂಟ್, ಸಾಯಂಕಾಲ 15 ಪೇಷಂಟ್, ಆ್ಯಂಡ್ ಆಮೇಲೆ 200 rupees ಇಸ್ ದ ಕನ್ಸಲ್ಟೇಷನ್ ಫೀಸ್. ಸೊ 200 into 30 ಪೇಷಂಟ್ಸ್ ಅಂತ ಹೇಳಿದ್ರೆ 6,000 rupees ಆ್ಯಕ್ಚುಲಿ ಪರ್ ಡೇ he or she is earning. ಇವಾಗ ಏನಾಗುತ್ತೆ, ಒಂದು ಸಡನ್ನಾಗಿ ಆ್ಯಕ್ಚುಲಿ ಒಂದು ಡಿಮ್ಯಾಂಡ್ ಇನ್ಕ್ರೀಸ್ ಆಗಿಬಿಟ್ಟು 40 ಜನ ಪೇಷಂಟ್ಸ್ ಬರೋಕ್ಕೆ ಶುರು ಮಾಡ್ತಾರೆ ಎವ್ರಿ ಡೇ. ಅಂದರೆ ಸೊ ಬೆಳಗ್ಗೆ 15ರಿಂದ 20 ಆಯಿತು, ಸಾಯಂಕಾಲನೂ 15ರಿಂದ 20 ಆಯಿತು. ಸೊ 40 ಜನ, ಸೊ ಅಂದರೆ 10 ಜನ ಎಕ್ಸ್ಟ್ರಾ ಪೇಷಂಟ್ಸ್ ಬರೋಕ್ಕೆ ಶುರು ಆದರು. 10 ಜನ ಎಕ್ಸ್ಟ್ರಾ ಪೇಷಂಟ್ಸ್ ಬರೋಕ್ಕೆ ಶುರು ಆದರೆ ಟಿಪಿಕಲಿ ಸ್ಪೀಕಿಂಗ್ 40 into 200 ಕನ್ಸಲ್ಟೇಷನ್ ಫೀಸ್ ಅಂದರೆ 8,000 rupees. ಸೊ ಅವ್ರದ್ದು ಕೈಂಡ್ ಆಫ್ ರೆವಿನ್ಯೂ ಶುಡ್ ಹ್ಯಾವ್ ಇನ್ಕ್ರೀಸ್ಡ್ ಇಫ್ ದೇ ಶುಡ್ ಬಿ ಹ್ಯಾಪಿ. ಆ್ಯಕ್ಚುಲಿ ಡಾಕ್ಟರ್ ಶುಡ್ ಬಿ ಹ್ಯಾಪಿ, ಸರಿ ಓಕೆ ಇದು ಆಗಲಿ ಅಂತ ಹೇಳಿ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದು 40 ಜನ ಪೇಷಂಟ್ಸ್ ಬರೋದಕ್ಕೆ ನಾನು ಓಕೆ ಆಗಬೇಕು ಅಂತ ಹೇಳಿದ್ರೆ, ಅವ್ರದ್ದು ಕ್ಲಿನಿಕ್ ಇದೆಯಲ್ಲ, ಆ ಕ್ಲಿನಿಕಲ್ಲಿ ಆ್ಯಕ್ಚುಲಿ ಮುಂಚೆ 30 ಜನ ಪೇಷಂಟ್ಸ್ ಬಂದು ಕೂತ್ಕೊಳ್ಳೋ ಥರ ಅವ್ರಿಗೆ ಜಾಗ ಇರುತ್ತೆ, ಇದಿರುತ್ತೆ. ಅಫ್ಕೋರ್ಸ್ ಫ್ಲೋಟಿಂಗ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಫ್ಲೋಟಿಂಗ್ ಇದ್ರೂ ಬಟ್ ಜನರಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಟ್ ಆ್ಯಕ್ಚುಲಿ ಒಂದು ಸ್ವಲ್ಪ ಚಿಕ್ಕ ಕ್ಲಿನಿಕ್ ಇತ್ತು, ಅದರಲ್ಲಿ ಆ ಥರ 30 ಜನ ಬಂದು ಹೋಗೋದಕ್ಕೆ ಕರೆಕ್ಟ್ ಆಗಿತ್ತು. ಇವಾಗ 40 ಜನ ಅಂತ ಹೇಳಿದ್ರೆ ಆ ಚಿಕ್ಕ ಕ್ಲಿನಿಕ್ ಆ್ಯಕ್ಚುಲಿ ವಿಲ್ ನಾಟ್ ಬಿ ಸಫಿಷಿಯಂಟ್. ಅವ್ರು ಏನು ಮಾಡಬೇಕು, ಒಂದು ಎಕ್ಸ್ಟ್ರಾ ರೂಮ್ ರೆಡಿ ಮಾಡ್ಕೋಬೇಕು. ಆ ಎಕ್ಸ್ಟ್ರಾ ರೂಮ್ ರೆಡಿ ಮಾಡಿಕೊಂಡು ಮತ್ತು ಆಮೇಲೆ ಅದಕ್ಕೆ ನೆಸಸರಿ ಆಲ್ ದ ಪೇಂಟಿಂಗು ಅದು ಇದು ವಾಟ್ ಎವರ್, ಆ್ಯಂಡ್ ಆಮೇಲೆ ಅದಕ್ಕೆಲ್ಲ ಇಂಟೀರಿಯರ್ಸ್ ಎಲ್ಲ ಮಾಡಿ ಅಲ್ಲಿ ಎಕ್ಸ್ಟ್ರಾ ಚೇರ್ಸ್ ಎಲ್ಲ ಹಾಕಿ ಎಲ್ಲ ಮಾಡಬೇಕು. ಅಡ್ಮಿನಿಸ್ಟ್ರೇಟಿವ್ ಸ್ಟಾಫು ಮೇ ಬಿ ಒಂದು ಎಕ್ಸ್ಟ್ರಾ ತೊಗೋಬೇಕಾಗಿ ಬರ್ಬೋದೇನೋ, ಆಮೇಲೆ ಒಂದು ನರ್ಸಿಂಗ್ ಸ್ಟಾಫು ಒಂದು ಎಕ್ಸ್ಟ್ರಾ ಏನಾದ್ರು ತೊಗೋಬೇಕು. ಸೊ ಈ ಥರ ಇದೆಲ್ಲ ಅಡಿಷ್ನಲ್ ಎಕ್ಸ್ಪೆನ್ಸಸ್ ಆ್ಯಕ್ಚುಲಿ ವಿಚ್ ದೇ ವಿಲ್ ಇನ್ಕರ್. ಸೊ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಕೆಲವು ಕೈಂಡ್ ಆಫ್ ಇವ್ರು ಏನು ಮಾಡ್ತಾರೆ, ಡಾಕ್ಟರ್ಸ್ ಏನು ಮಾಡ್ತಾರೆ, ಸರಿ ನಾನು ಮಾಡ್ತೀನಿ ಅಂತ ದೇ ಸ್ಟಾರ್ಟ್ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್. ಇನ್ನು ಕೆಲವು ಡಾಕ್ಟರ್ ಆ್ಯಕ್ಚುಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದಿಸ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ ನಾನು ಕೊಡ್ತಿರೋ ಒಂದು ಎಕ್ಸಾಂಪಲ್, ಆ್ಯಕ್ಚುಲಿ ಹಿ ಡಿಸೈಡ್ಸ್ ನಾಟ್ ಟು ಗೋ ಇನ್ ಟು ದಟ್ ರೌಟ್.
ಅವ್ರೇನು ಮಾಡ್ತಾರೆ, ಐ ವಿಲ್ ಇನ್ಕ್ರೀಸ್ ಮೈ ಪ್ರೈಸ್ ಆಫ್ ಕನ್ಸಲ್ಟೇಷನ್ ಪ್ರೈಸ್ ಫ್ರಮ್ 200 to 250. ಸೊ ಹಂಗೆ ಮಾಡಿದ ತಕ್ಷಣ ಏನಾಗುತ್ತೆ, ಅದು 40 ಜನ ಪೇಷಂಟ್ಸ್ ಯಾರು ಬರ್ತಾ ಇದ್ರು ಅವ್ರಿಗೆ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಮಾಡಿರೋದ್ರಿಂದ ಅವ್ರಿಗಿದು ಬೇಡ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ನಮ್ಗೆ ಅಷ್ಟು ಕೊಡೋದಕ್ಕಾಗಲ್ಲ, ಅಥವಾ ಅಷ್ಟಕ್ಕೆ ವರ್ತ್ ಇದೆಯೋ ಇಲ್ವೋ ಗೊತ್ತಿಲ್ಲ ನಮಗೆ ಡಾಕ್ಟರ್ ಅಂತ ಹೇಳ್ಬಿಟ್ಟು ಅದು 10 ಜನ ಎಕ್ಸ್ಟ್ರಾ ಯಾರು ಬರ್ತಿದ್ರು ಅವ್ರು ಸಡನ್ನಾಗಿ ದೇ ವಿಲ್ ಸ್ಟಾಪ್ ಕಮಿಂಗ್ ಆ್ಯಂಡ್ ಅವ್ರು ಬೇರೆ ಎಲ್ಲೋ ಶಿಫ್ಟ್ ಆಗಿಬಿಡ್ತಾರೆ. ಆಮೇಲೆ ಇದು ಮುಂಚೆ ಒಂದು 30 ಜನ ಬರ್ತಿದ್ರಲ್ಲ ರೆಗ್ಯುಲರ್ ಆಗಿ, ಆ 30 ಜನರಲ್ಲೂ ಪ್ರಾಬಬ್ಲಿ ಒಂದು 5 ಜನ ಆ್ಯಕ್ಚುಲಿ ಮೇ ಬಿ ರೆಡ್ಯೂಸು ಆಗ್ಬೋದಲ್ಲಿ. ಸೊ 25 ಜನನೇ ಆಗ್ಬೋದು. ಸೊ ಬೆಳಗ್ಗೆ ಸಾಯಂಕಾಲ ಸೇರಿ 25 ಆಗ್ಬೋದು. ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು 200 ರೂಪೀಸಿಂದ 250 ರೂಪೀಸ್ಗೆ ಈ ವಿಲ್ ಇನ್ಕ್ರೀಸ್ ದಿಸ್ ಪ್ರೈಸ್. ಈಗ ನೋಡಿ, ಇವಾಗ 30 ಜನ ಮುಂಚೆ ಬರ್ತಿದ್ದ ಪೇಷಂಟ್ಸ್ 25 ಆದ್ರೂ 25 ಇಂಟು ಹೊಸ ಕನ್ಸಲ್ಟೇಷನ್ ಪ್ರೈಸ್ ಇಸ್ 250. ಸೊ ಸ್ಟಿಲ್ ದ ಪರ್ ಡೇ ಕಲೆಕ್ಷನ್ ಇಸ್ 6250. ಮುಂಚೆ 6000 ಇತ್ತು, ಆಮೇಲೆ 8000 ಆಗೋ ಒಂದು ಪೊಟೆನ್ಷಿಯಲ್ ಇತ್ತು, ಬಟ್ ಅದು ಬೇಡ ಅಂತ ಹೇಳ್ಬಿಟ್ಟು ಅದನ್ನು 6250 ಇಳಿಸ್ಕೊಂಡಿದ್ದಾನೆ ಈ ಡಾಕ್ಟ್ರು. ಸೊ ಹಂಗೆ ಮಾಡಿದಾಗ ಅದರಿಂದ ಏನು ಒಂದು ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಈ ಡಾಕ್ಟ್ರಿಗೆ ಆ್ಯಕ್ಚುಲಿ ಒಂದು 250 ರೂಪಾಯಿ ಜಾಸ್ತಿನೇ ಬಂತು ಪರ್ ಡೇ. ಆ್ಯಂಡ್ ಇನ್ನೇನು ಎಕ್ಸ್ಪ್ಯಾನ್ಷನ್ ಏನೂ ಮಾಡೋಕ್ಕೆ ಹೋಗಿಲ್ಲ, ಏನು ಚೇಂಜಸ್ ಮಾಡ್ಕೊಂಡಿಲ್ಲ, ಅದೇ ಕ್ಲಿನಿಕ್ಕು, ಅದೇ ಸ್ಟಾಫು, ಅದೇ ಇದು. ಎರಡನೇದು ಏನಂತ ಹೇಳಿದ್ರೆ, ಮುಂಚೆ ಬಂದ್ಬಿಟ್ಟು ಆ್ಯಕ್ಚುಲಿ 30 ಜನ ಪೇಷಂಟ್ಸ್ ನೋಡ್ತಿದ್ರು ಪರ್ ಡೇ, ಇವಾಗ 25 ಆಗಿರೋದ್ರಿಂದ ಎವ್ರಿ ಪೇಷಂಟ್ಗೆ 2 ನಿಮಿಷನೋ 3 ನಿಮಿಷನೋ 5 ನಿಮಿಷನೋ ಎಕ್ಸ್ಟ್ರಾ ಹಿ ಕ್ಯಾನ್ ಸ್ಪೆಂಡ್ ಟೈಮ್ ಆ್ಯಂಡ್ ಡೂ ದ ಬೆಟರ್ ಡಯಾಗ್ನೋಸಿಸ್. ಅವರು ಪ್ರೊಫೆಷನಲ್ಲೇ ಆಲ್ಸೋ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕಾಯಿತು. ಎರಡನೇದು, ಪೇಷಂಟ್ಸ್ಗೂ ಯಾರ್ಯಾರು ಆ 25 ಪೇಷಂಟ್ಸ್ ಇನ್ಕ್ರೀಸ್ಡ್ ಅಮೌಂಟ್ ಆದ್ರೂ ವಿ ವಿಲ್ ಕಂಟಿನ್ಯೂ ಅಂತ ಬರ್ತಾರೋ, ದೇ ಆರ್ ಆಲ್ ಹ್ಯಾಪಿ. ಬಿಕಾಸ್ ಅವ್ರು ಮುಂಚೆ ಒಂದು 10 ಮಿನಿಟ್ಸ್ ಪರ್ ಪೇಷಂಟ್ ನೋಡ್ತಿದ್ದನ್ನು ಇವಾಗ 15 ಮಿನಿಟ್ಸ್ ಪರ್ ಪೇಷಂಟ್ ನೋಡ್ತಾ ಇದ್ದಾರೆ. ಅಂದರೆ ಅವ್ರಿಗೂ ನಮಗೆ ಒಂದು ಬೆಟರ್ ಕ್ವಾಲಿಟಿ ಆಫ್ ಸರ್ವಿಸ್ ಸಿಕ್ತು ಅಂತ ಅವರು ದೇ ಆರ್ ವೆರಿ ಹ್ಯಾಪಿ. ಇತ್ಲ ಕಡೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಈ 10 ಜನ ಇವ್ರ ಪೇಷಂಟ್ಸ್ ಹೊಸದಾಗೆ ಬಂದವರು ಹೊರಟೋದ್ರಲ್ಲ, ಪ್ಲಸ್ ಆಮೇಲೆ ಅದು 5 ಜನ ಯಾರು ಇಲ್ಲಿಂದ ಶಿಫ್ಟ್ ಆದರು, ಅವರು ಇನ್ನೊಂದು ಬೇರೆ ಯಾವುದೋ ಒಂದು ಡಾಕ್ಟ್ರನ್ನ ಹುಡ್ಕೊಂಡು ಹೋಗಿರ್ತಾರೆ. ಆ ಡಾಕ್ಟ್ರಿಗೆ ನೋಡಿ ಇವರು ಬಿಟ್ಕೊಟ್ಟಿದ್ದು ಮಾರ್ಕೆಟ್ ಶೇರ್ ಇಸ್ ಗೋಯಿಂಗ್ ಟು ದೋಸ್ ಡಾಕ್ಟರ್ಸ್. ಸೊ ಆ ಇನ್ನೊಂದು ಬೇರೆ ಡಾಕ್ಟರ್ಗಳು ಅವ್ರ ಪ್ರೊಫೆಷನು ಚೆನ್ನಾಗಿ ನಡೀತಾ ಇರುತ್ತೆ, ಅವ್ರಿಗೇನೋ ಒಂದು ಹೊಸ ಒಂದು ಮಾರ್ಕೆಟ್ ಶೇರ್ ಸಿಕ್ಕಿರುತ್ತೆ. ಬಟ್ ಆ ಡಾಕ್ಟರ್ಸ್ ಮೇ ಬಿ ಅವ್ರು ಅದನ್ನು ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಎಕ್ಸಿಸ್ಟಿಂಗ್ ಕ್ಲಿನಿಕ್ ಫೆಸಿಲಿಟಿ ಎಲ್ಲ ಕರೆಕ್ಟ್ ಆಗಿದ್ರೆ ಅವ್ರು ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಆಲ್ಸೋ ಇನ್ಕ್ರೀಸ್ ದಿಸ್ ಥಿಂಗ್ ಬೈ ಆ್ಯಡಿಂಗ್ ಅ ರೂಮ್ ಎಕ್ಸೆಟ್ರಾ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಹೀಗಾಗಿ ಇದೇನಾಗುತ್ತೆ ಅಂತ ಹೇಳಿದ್ರೆ, ನಾನು ಆ್ಯಸ್ ಐ ಗೇವ್ ಅನ್ ಎಕ್ಸಾಂಪಲ್, ಈ ಡಾಕ್ಟರ್ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದವರು, ಅವರು ಸಡನ್ನಾಗಿ ಅವರು ಓಕೆ ಇದು ಡಿಮ್ಯಾಂಡ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಅವರು ಹೊಸ ಒಂದು ರೂಮ್ ಅಟ್ಯಾಚ್ ಮಾಡಿ, ಮತ್ತು ಅಡ್ಮಿನ್ ಸ್ಟಾಫ್ ಒಂದು ಎಕ್ಸ್ಟ್ರಾ ತೊಗೊಂಡು, ಒಂದು ನರ್ಸಿಂಗ್ ಸ್ಟಾಫ್ ಎಕ್ಸ್ಟ್ರಾ ತೊಗೊಂಡು, ಇಂಟೀರಿಯರ್ಸ್ ಎಲ್ಲ ಮಾಡಿಸಿ, ಟೇಬಲ್ ಚೇರ್ಸ್ ಎಲ್ಲ ಹಾಕಿಸಿ ಎಲ್ಲ ಮಾಡಿಬಿಟ್ಟು, ಅದು ಯಾವುದೋ ಒಂದು ಆ್ಯಕ್ಚುಲಿ ಆ ಟೈಮಲ್ಲಿ ಯಾವುದೋ ಒಂದು ಎಪಿಡೆಮಿಕ್ ಇದ್ದಿದ್ದರಿಂದ ಆ್ಯಕ್ಚುಲಿ ಅದು 10 ಪೀಪಲ್ ಎಕ್ಸ್ಟ್ರಾ ಆಗಿಬಿಟ್ಟು, ಮತ್ತು ಆಮೇಲೆ ಸೆಕೆಂಡ್ ಮಂತಿಂದ ಕಡಿಮೆ ಆಗೋಗ್ಬಿಟ್ರೆ ದೆನ್ ಅವ್ರಿಗಿದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೆಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ. ಸೊ ನಿಂಗೆ ಅದಕ್ಕೋಸ್ಕರನೇ ಆ್ಯಕ್ಚುಲಿ ಒಂದು ಲಾರ್ಜ್ ಕ್ಯಾಪ್ ಕಂಪನೀಸ್ ಆ್ಯಂಡ್ ಕೈಂಡ್ ಆಫ್ ಗುಡ್ ಕಂಪನೀಸ್ ಏನು ಮಾಡ್ತಾರೆ, ದೇ ವಿಲ್ ವೆಯ್ಟ್ ಆ್ಯಂಡ್ ಅಬ್ಸರ್ವ್ ಆ್ಯಂಡ್ ರಿಸರ್ಚ್ ಆ್ಯಂಡ್ ಡೂ ಸಮ್ ಡ್ಯೂ ಡಿಲಿಜೆನ್ಸ್. ಇದೆಲ್ಲ ಮಾಡಿಬಿಟ್ಟೇನೆ ದೆನ್ ಫೈನಲಿ ಆ್ಯಕ್ಚುಲಿ ಈಸ್ ಇಟ್ ಬೆಟರ್ ಟು ಡೂ ದಟ್ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಅಂತ ನೋಡ್ಕೊಂಡು ಅದು ಮಾಡ್ತಾರೆ. ಸೊ ಇದನ್ನು ಯೂಶಲಿ ಲಾರ್ಜ್ ಕ್ಯಾಪ್ ಕಂಪನೀಸ್ ಅವರು ಇದನ್ನು ಜಾಸ್ತಿ ಮಾಡ್ತಾರೆ. ಸೊ ದೇ ಆರ್ ಲಿಟಲ್ ಮೋರ್ ಸ್ಟೇಬಲರ್. ಅದಕ್ಕೋಸ್ಕರನೇ ಆ್ಯಕ್ಚುಲಿ ಪೀಪಲ್ ಇನ್ವೆಸ್ಟ್ ಇನ್ ದೆಮ್ ಆ್ಯಂಡ್ ದೇ ಸೇ ದೇ ಆರ್ ಲೆಸ್ ರಿಸ್ಕಿಯರ್ ಆ್ಯಂಡ್ ಈವನ್ ದೋ ರಿಲೇಟಿವ್ಲಿ ಸ್ವಲ್ಪ ಲೋವರ್ ರಿಟರ್ನ್ಸ್ ಕೊಟ್ಟರು ವಿ ವಿಲ್ ಸ್ಟಿಕ್ ವಿತ್ ದೆಮ್ ಅಂತ ಹೇಳಿ. ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಆ್ಯಕ್ಚುಲಿ ದೇ ಶಿಫ್ಟ್ ಓವರ್, ದೇ ಕ್ಯಾನ್ ಡೂ ಎ ನೀಜರ್ಕ್ ರಿಯಾಕ್ಷನ್ ಆ್ಯಂಡ್ ಅವ್ರಿಗೆ ಒಂದು ಸ್ವಲ್ಪ ಅವ್ರ ಸೈಜ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ದೇ ವಿಲ್ ಬಿ ಏಬಲ್ ಟು ಡೂ ದಿಸ್ ಇಮಿಡಿಯೇಟ್ ಎಕ್ಸ್ಪ್ಯಾನ್ಷನ್ ಅಡಿಷನ್ ಎಲ್ಲ ಮಾಡೋಕ್ಕಾಗತ್ತೆ. ಕೆಲವು ಸಲ ಆ್ಯಕ್ಚುಲಿ ಇಫ್ ಥಿಂಗ್ಸ್ ಗೋ ವೆಲ್ ದೇ ವಿಲ್ ಡೂ ವೆಲ್, ಇಫ್ ಥಿಂಗ್ಸ್ ಡೋಂಟ್ ಡೂ ವೆಲ್ ಅವಾಗ ಒಂದು ಸ್ವಲ್ಪ ದೇ ಹಿಟ್ ದಿಸ್ ಥಿಂಗ್. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ದ ರೀಸನ್ ವೈ ನಾನು ಹೇಳಿದ ಥರ ಆ್ಯಕ್ಚುಲಿ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ they tend to do very well in a bull market, and then they do a little worse when compared to the large cap in the bearish market. So that's all I had for today. So hope this was interesting to you. Thank you very much. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.